ಯಾವ ರಾಶಿ ಕೆಡದು? ಯಾವ್ದು ನಿಮ್ಮ ರಾಶಿ? ದೇವ್ರ ರಾಶಿ. ವಿಜಯ್ CM ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ತಮಿಳ್ನಾಡಿಂದ ಸ್ಟ್ರೈಟ್ ಅವೇ ಹೋಗಿ ಈಗ ಟ್ರಂಪ್ ಎದುರುಗಡೆ ಅಮೆರಿಕದಲ್ಲಿ ನಿಲ್ಬೋದು ಸರ್. ನೋಡಿ, ಸಾಧನೆ ಮಾಡೋರು ಜೈಲು ಊಟ ಗ್ಯಾರಂಟಿ ಸರ್. ನಿಮಗೂ ನಮಗೂ ಚಾಲೆಂಜು. ನಾನೇನಾದ್ರು ಪ್ರೈಮ್ ಮಿನಿಸ್ಟರ್ ಆದರೆ ಆಸೆ ಇದೆಯಾ? ನಿಮ್ಮ ಜಾತಕದಲ್ಲಿದೆಯಾ? ನಿಮ್ಮ ಜಾತಕ ನೀವು ನೋಡ್ಕೋಬೇಕಲ್ಲ ಗುರುಗಳೇ ಫಸ್ಟ್. ಇದು ಎಲ್ಲೋ ಬುಡಕ್ ಬರುತ್ತೆ ಅಂತ ಗೊತ್ತಿದ್ರು ಅದನ್ನ ಹೋಗಿ ಕೆಣ್ಕರಿ ಯಾಕೆ ನೀವು ಒಂದ್ಸಲಿ? ನನಗೆ ಒಳ್ಳೇದು ಗೊತ್ತು, ಕೆಟ್ಟದ್ದು ಗೊತ್ತು. ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ. ಡಿ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ? DK ಶಿವಕುಮಾರ್ ಅವರು ಇನ್ನೊಂದು ಟರ್ಮ್ ಚೀಫ್ ಮಿನಿಸ್ಟರ್ ಆಗ್ತಾರೆ. ಈ ವರ್ಷ ಬಿಗ್ ಬಾಸ್ಗೆ ಕರೆದ್ರೆ ಮತ್ತೆ ಹೋಗ್ತೀರಾ? ಹೋದ್ರೆ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ರಿಯಲ್ ಆಗಿದ್ರೆ. ಯಾಕೆ ಗುರುಗಳೇ ಸುಮ್ಮನೆ ಯಾಕೆ ಎಲ್ಲ ತಲೆ ಮೇಲೆ ತಂದ್ಕೋತೀರಿ? ಈಗ ನಿಮಗೆ ಇನ್ಸ್ಟಾಗ್ರಾಮಲ್ಲೂ ಫಾಲೋವರ್ಸ್ ಇದ್ದಾರೆ, ಫೇಸ್ಬುಕ್ಕಲ್ಲೂ ಫಾಲೋವರ್ಸ್ ಇದ್ದಾರೆ. ಬಟ್ ನಿಮ್ಮ ಜಾಸ್ತಿ ನಿಮ್ಮ ಫಾಲೋವರ್ಸ್ ಇರೋದು ಎಲ್ಲಿ? ಫೇಸ್ಬುಕ್ಕಲ್ಲಿ. ನನಗೇನಾಗುತ್ತೆ ಗೊತ್ತಾ ಸರ್, ನಾನು ಕರೋನಾ ಬಂದಾಗ ನಾನು ಲೈವ್ ಬಂದೆ 100%. ನಂಗೆ ಏನೂ ಬರಲ್ಲ, ಅದು ನಾನು ಒದ್ದಾಡ್ಕೊಂಡು ಮಾಡ್ಕೊತೀನಿ 100%. ಈ ನಡುವೆ ನನಗೆ ನನ್ನ ಮೊಬೈಲ್ ನಂಗೆ ಎಡಿಟ್ ಮಾಡ್ಕೊ ಬಂದ್ಬಿಟ್ಟಿತ್ತು. ಇವಾಗ ಇದನ್ನು ಹಾಕಿದ್ದು ಹಾಕ್ಬೋದು ಹೋಗುತ್ತೆ ಅಂತ ನನಗೆ ರೀಚ್ ಆದರೆ ಸಾಕಾಗ್ತಾಯಿತ್ತು 100%. ನನಗೆ ಇವಾಗ ನಂಗೆ ಜಾತಕದಲ್ಲಿ ನನ್ನ ಯೋಗ ತುಂಬ ಚೆನ್ನಾಗಿದೆ, ನಾನು ನೆಮ್ಮದಿಯಾಗಿದ್ದೀನಿ. ಯಾವುದು ನಿಮ್ಮ ರಾಶಿ? ನನ್ನ ರಾಶಿ ದೇವ್ರ ರಾಶಿ, ಭಗವಂತನ ರಾಶಿ. ಸರಿ, ರೈಟ್ ನಾವು ಯಾವ ರಾಶಿಗೆ ಒಳ್ಳೇದಿದೆ, ಯಾವ ರಾಶಿ ಕೆಟ್ಟದಿದೆ ಹೇಳಿ? ತುಂಬ ಸಖತ್ತಾಗಿರೋದು ಅದ್ಭುತವಾದ ರಾಶಿ ವೃಷಭ ರಾಶಿ. DK ಶಿವಕುಮಾರ್ ವೃಷಭ ರಾಶಿ, ಕೃತಿಕಾ ನಕ್ಷತ್ರ, ಬ್ಯೂಟಿಫುಲ್. ಅದು ನೀವು ಹೇಳಿದ್ದು ನಿಜ ಆಯ್ತಂತಲ್ಲ, ನೀವು ಹೇಳಿದ್ರಂತಲ್ಲ ಅವ್ರು ಆಗ್ತಾರೆ ಚೀಫ್ ಮಿನಿಸ್ಟರ್. ಹೌದೌದು, ಟರ್ಮಲ್ ಆಗ್ತಾರೆ ಅಂತ. ಹೌದು, ಅದೇ ಮಾತು ನಿಜ ಆಯ್ತು. ಫಸ್ಟ್ ರೌಂಡ್ ಆಗಲಿ ಈಗ ಆಗ್ತಾರಂತ. ಅದು ಅದ್ಭುತವಾದ ವೃಷಭ ರಾಶಿ, ಬ್ಯೂಟಿಫುಲ್ ಅಂತ ರಾಶಿ. ಇವಾಗ ಟೈಮ್ ಸಖತ್ತಾಗಿದೆ. ಶನಿ ತಾಂಡವಾಡ್ತಾನೆ 11th ಹೌಸಲ್ಲಿ. ಗುರು 3ನೇ ಮಲ್ಲಿದ್ದಾನೆ, ಭಾಳ ಬಲವಾಗಿದ್ದಾನೆ. ಅದು ವಿಪರೀತ ರಾಜಯೋಗ. ವಿಜಯ್ದು ನಾಂದೇ ಪ್ರೆಡಿಕ್ಷನ್. ವಿಜಯ್ CM ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ, TVK ಪಕ್ಷ ಆಲ್ ಓವರ್ ವರ್ಲ್ಡ್ ಕಟ್ತಾರೆ. ನನ್ನ ಥಿಂಕಿಂಗು ವರ್ಲ್ಡ್ ಕಟ್ತಾರೆ. ಇವಾಗ ಹೆಂಗೆ BJP ಕಾಂಗ್ರೆಸ್ ಇದೆಯೋ, TVK ಪಕ್ಷನೂ ಇಂಡಿಯಾದಲ್ಲಿ ವರ್ಲ್ಡಲ್ಲೂ ಕಟ್ಟೋ ತಾಕತ್ತಿದೆ ಅವನೊಬ್ಬರಿಗೆ ಮಾತ್ರ. ಆಲ್ ಓವರ್ ಫ್ಯಾನ್ಸು, ರಾಜಕೀಯ ಫ್ಯಾನ್ಸ್ ಅಲ್ಲ, ವಿಜಯ್ ಫ್ಯಾನ್ಸ್ ಆಲ್ ಓವರ್. ಹೇಳ್ತಿರೋದಕ್ಕೆ ತಮಿಳ್ನಾಡಿಂದ ಸ್ಟ್ರೈಟ್ ಅವೇ ಹೋಗಿ ಈಗ ಟ್ರಂಪ್ ಎದುರುಗಡೆ ಅಮೆರಿಕದಲ್ಲಿ ನಿಲ್ಬೋದು ಸರ್. ಆಪ್ಷನ್ ಇದೆ ಅವನ ಜಾತಕದಲ್ಲಿ. ಇದು 10 ವರ್ಷ ಅದಾದಮೇಲೆ ಅವ್ರಿಗೂ ಕಷ್ಟ ಬರುತ್ತೆ. ನೋಡಿ, ಸಾಧನೆ ಮಾಡೋರು ಜೈಲು ಊಟ ಗ್ಯಾರಂಟಿ, ಸಾಧನೆ ಮಾಡಿದವ್ರು ಮನೆ ಊಟ ಗ್ಯಾರಂಟಿ. ಸಾಧನೆ ಮಾಡೋಕೆ ಹೊಂಟ್ಮೇಲೆ ಅದನ್ನು ಊಟ ಮಾಡಬೇಕು. ಜೈಲು ಊಟ ಯಾರಿಗೆ? ವಿಜಯ್ಗೂ ಇರುತ್ತೆ. ವಿಜಯ್ಗೆ ಜೈಲು ಊಟ? ಹೌದು, ಅವ್ರ ಜಾತಕದಲ್ಲಿ ಇದೆ, ಕಾಂಬಿನೇಷನ್ ಇದೆ. ಅದು ಇನ್ನು ಈ ಶುಕ್ರ ಭುಕ್ತಿ ಮುಗಿದ ಮೇಲೆ ಸೂರ್ಯ ದಶೆಯಲ್ಲಿ ಅವ್ರಿಗೆ ತೊಂದರೆ ಇದೆ. ಅದನ್ನು ಪ್ರೆಡಿಕ್ಷನ್ ಮಾಡಿದ್ದೀನಿ. CM ಆಗೋಕ್ಕಿಂತ ಮುಂಚೆ CM ಆಗ್ತಾರೆ ಅಂತ ಹೇಳ್ದೆ ನಾನು. ಬರ್ದಿಟ್ಟು ಕೇಳಿ ಅಂತ ಹೇಳಿ. ನೀವು CM ಮಾಡ್ತೀರಾ, ಜೈಲಿಗೂ ಕಳಿಸ್ತೀರಾ? ಸರ್ ನೋಡಿ ಸರ್, ನನ್ನ ಹತ್ರ ಏನು ಕೇಳ್ತಾರೆ ಗೊತ್ತಾ, ಮನೆ ಕಟ್ಬಿಟ್ರೆ ಬರೀ ದೇವ್ರ ಮನೆ ಕಟ್ಟೋಕ್ಕಾಗಲ್ಲ ಸರ್, ಬಾತ್ರೂಮ್ನು ಕಟ್ಬೇಕು ಸರ್. ಆದರೆ ಫಸ್ಟ್ ವರ್ಷದ ದೇವ್ರ ಮನೆನೇ ಸರ್, ಲಾಸ್ಟ್ ಇದು ಬಾತ್ರೂಮ್ ಅಂತ ಹೇಳ್ತೀರಾ. ಯಾರು ನಾವೆಲ್ಲ ಏನಾದ್ರು ಗೊತ್ತಾ, ಸ್ಟಾರ್ಟಿಂಗಿಂದಲೇ ಬಾತ್ರೂಮ್ ತೋರಿಸ್ಕೊಂಡು ಬಂದ್ಬಿಟ್ಟಿದೆ ಅನ್ಸುತ್ತೆ. ನೀವು ಮಾಡೋದು ಅದೇ ಅಲ್ವಾ, ಫಸ್ಟೇ ಬಾತ್ರೂಮ್ ತೋರಿಸ್ಕೊಂಡು ನಾವೇನು ಗೊತ್ತಾ, ಲಾಸ್ಟಿಗೆ ದೇವ್ರು ನೋಡ್ಬಿಟ್ಟು ನಿಮ್ದೇ ಹೋಗ್ರಪ್ಪ, ಲಾಸ್ಟ್ಗೆ ಯಾಕೆ ನೆಗೆಟಿವ್ ನೋಡ್ತೀರಾ ಅಂತ ಹೇಳ್ತೀವಿ. ಒಬ್ಬೊಬ್ರು ಪಾಸಿಟಿವ್ ತೋರಿಸ್ಬಿಟ್ಟು ನೆಗೆಟಿವ್ ನೋಡ್ಬಿಟ್ಟು ಕಳಿಸ್ತಾರೆ. ನಂದು ನೆಗೆಟಿವ್ ನೋಡಾದ್ಮೇಲೆ ಪಾಸಿಟಿವ್ ಇದೆಯೋ ಕರ್ರಪ್ಪ ಮುಂದೆ ಅಂತ ಹೇಳ್ತೀನಿ. ಅಷ್ಟೇ ವ್ಯತ್ಯಾಸ. ಅಳಿಯಲ್ಲ ಮಗಳ ಗಂಡ. ನನ್ನ ಲೈಫಲ್ಲಿ ಸರ್, ನಾನು ಇವತ್ತರೆಗೂ ನನಗೆ ಇದನ್ನು ಹೇಳುವಂಥ ದೇವ್ರು ಹೇಳಿಸ್ತಾ ಇದ್ದೀನಿ. ಅದ್ರಲ್ಲಿ ಕೆಟ್ಟದಾಗುತ್ತೋ ಒಳ್ಳೆಯದಾಗುತ್ತೋ ಎಲ್ಲ ಒಳ್ಳೆಯದೇ ಆಗ್ತೈತೆ. ಈ ಪ್ರಪಂಚದಲ್ಲಿ ಸಿದ್ಧಾಂತ ಇಟ್ಕೆ ಬಂದಾನೆ 2029. ಯಾರ್ಯಾರು ಮೊಬೈಲ್ ನಂಬರ್ಲಿ 2 ಪಕ್ಕ 9 ಇರುತ್ತೆ, ಅವ್ರು ನೆಮ್ಮದಿಗಿರೋಕ್ಕಾಗಲ್ಲ. ಯಾರ ಮೊಬೈಲ್ ನಂಬರ್ಲಿ 7 ಪಕ್ಕ 8, 4 ಪಕ್ಕ 8 ಇರುತ್ತೆ, ಅವರು ಕೂಡ ಹೆಲ್ತ್ ಪ್ರಾಬ್ಲಮಿಂದ ನರಳ್ತಾ ಇರ್ತಾರೆ. ಇದು ರಾಹು ಮತ್ತು ಕೇತು ಸಂಬಂಧಗಳು ಕಾಂಬಿನೇಷನ್ ಜ್ಯೋತಿಷದಲ್ಲಿ ಇದ್ರೂ ಅಂತಲ್ಲ. ಅಲ್ಲ ಗುರುಗಳೇ, ನನಗೆ ಅರ್ಥ ಆಗದೆ ಇರೋದು ಈ ಮೊಬೈಲ್ ನಂಬರ್ಗೂ ಅವರ ಹೆಲ್ತ್ಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಗುರುಗಳೇ? ಹೆಂಗೆ ಸರ್ ನಿಮಗೆ ಈಗ ನೋಡಿ, ಒಬ್ಬ ಆರೋಗ್ಯವಾಗಿರ್ತಾನೆ, ಅವ್ನಿಗೇನು ಪ್ರಾಬ್ಲಮ್ ಇರಲ್ಲ. ಅವನೊಂದು ನಂಬರ್ ತಗೊಂಡು ಅದರಲ್ಲಿ 7 ಪಕ್ಕ 8 ಇತ್ತು, ಅವ್ನು ತಗೊಂಡ ತಕ್ಷಣ ಅವ್ನು ಆರೋಗ್ಯ ಹಾಳಾಗುತ್ತೆ. ಅವ್ನು ಎಣ್ಣೆ ಹೊಡಿಯಲ್ಲ, ಅವ್ನು ಸಿಗರೇಟ್ ಹೊಡಿಯಲ್ಲ, ಅವ್ನು ಒಳ್ಳೆ ತಿಂತಾನೆ, ಜಿಮ್ಗೆ ಹೋಗ್ತಾನೆ, ನೆಮ್ಮದಿಯಾಗಿದ್ದಾನೆ. ಅವನಿಗೆ ಆ ಸಿಮ್ ತಗೊಂಡ ಅವ್ನು ಪಾಪ, ಅವ್ನು ಏರ್ಟೆಲ್ ಹೋದ, ಸಿಮ್ ಎತ್ಕೊಂಡ, ಸಿಮ್ ಬಂದು ಫೋನಿಗೆ ಹಾಕಿದ ತಕ್ಷಣ ಒಂದು ಕೆಮ್ಮಾಗುತ್ತೆ ಅವನು. ಸರ್ ಒಂದು ಮಾತು ಹೇಳ್ತೀನಿ ಕೇಳಿ, ಸಿಗರೇಟ್ ಸೇದನೆ 100 ವರ್ಷ ಬದುಕ್ಯಾನೆ. ಏನಾಗುತ್ತೆ ಅಂತ ಸರ್, ನಿಮಗೆ ಬುಲೋಟ್ ಪ್ರಕಾಶ್ ಗೊತ್ತಿರ್ಬೋದು. ಹೌದು, ಗೊತ್ತು. ಅವ್ರ ಮೊಬೈಲ್ ನಂಬರ್ ಗೊತ್ತಾ ನಿಮಗೆ? ಇಲ್ಲ. ಅವ್ರ ಇಯರ್ ನಂಬರ್ ಗೊತ್ತಾ? ಇದೆ, ಫೋನ್ ನಂಬರ್ ಇದೆ. ಅವ್ರ ಲಾಸ್ಟ್ ನಂಬರ್ 78 ಎಂಡ್ ಆಗುತ್ತೆ. ನನ್ನ ಹತ್ರ ಇದೆ, ನಂಗೆ ಚೆನ್ನಾಗಿ ಗೊತ್ತು. ಲಾಸ್ಟಲ್ಲಿ ಎಂಡ್ ಆಗಬಾರ್ದು 78 10 ನಂಬರ್ ಎಲ್ಲೂ ಬರಬಾರ್ದು. ನಿಮಗೂ ನಮಗೂ ಚಾಲೆಂಜು. IPL ಕ್ರಿಕೆಟ್ ಮ್ಯಾಚ್ನ ಎಲ್ಲ ವಾಪಸ್ ತೆಗೀರಿ. 78, 84, 92, 29 ಬಂದಾಗ ವಿಕೆಟ್ ಬಿದ್ದಲ್ಲ ಅಂದ್ರೆ ಕೇಳಿ, ನೋ ಬಾಲ್ ವೈಡ್ ಆಗಿಲ್ಲ ಅಂತ ಕೇಳಿ, 100ಕ್ಕೆ 90% ಆಗುತ್ತೆ. ಖಂಡಿತ ಅಲ್ಲ ಕೂಡ.
ಚಾಲೆಂಜ್ ಮಾಡಿ ಹೇಳ್ತೀನಿ 190% ನೋ ಬಾಲ್ ವೈಡ್ ಅಂದ್ರೆ ಅದು ಯಾವಾಗ್ಲೂ ಆ ನಂಬರ್ ಬಂದೇ ಬರುತ್ತೆ. ಬಂದಾಗ ಆ ಟೈಮಲ್ಲಿ ಏನಾದ್ರು ಕೋತಿ ಥರ 6 ಹೊಡೆಯೋಕೆ ಹೋದ್ರೆ ಅಣ್ಣ ಕೈಗೆ ಹೊಡೆದಾಯ್ತು. ಬೌಲರ್ ಎಕ್ಸ್ಟ್ರಾರ್ಡಿನರಿ ಓಡ್ ಬಂದರೆ ನೋ ಬಾಲ್ ಹಾಕೇ ಬಿಟ್ಟಿರ್ತಾನೆ, ವೈಡ್ ಹಾಕೇ ಬಿಟ್ಟಿರ್ತಾನೆ. ಈ ಇಬ್ಬರೊಳಗೊಂದು ನಡೀತಿದ್ದೆ. ಬೇಕಾದ್ರೆ ಎಲ್ಲ ರಿಪೀಟ್ ತೆಗೆದು ನೋಡಿ, ಎಲ್ಲ ಮ್ಯಾಚಲ್ಲಿ ವಿಕೆಟ್ ಬಿದ್ದಿರುತ್ತೆ. ಇದು ಪಕ್ಕಾ ಬರ್ದಿರುತ್ತೆ. ಸರ್ ನಾನು ಕ್ರಿಕೆಟಿಂದ ನ್ಯೂಮಾರೇಜ್ ಹೇಳಕ್ಕೆ ಸ್ಟಾರ್ಟ್ ಆಗಿತ್ತು. ಕರೆಕ್ಟ್. ನನಗೆ ಕ್ರಿಕೆಟೇ ದೇವರು. ಆದರೆ ಈಗ ಹೇಳೋದು ಏನಾಯ್ತದೆ, ಎಲ್ಲ ಗ್ಯಾಮ್ಲಿಂಗ್ ಬಂದುಬಿಟ್ಟಾರೆ. ಕೂತ್ಕೊಂಡು ಮೊಬೈಲ್ ಆಡ್ತಿರ್ತಾನೆ, RCBಲಿ ಇರ್ತಾನೆ, ಬೆಂಗಳೂರು ಇರ್ತಾರೆ, ಉಲ್ಟಾ ಆಡಿರ್ತಾರೆ, ನನ್ನನ್ನು ಬಾಯಿಗೆ ಬಂದಂಗೆ ಬೈತಾ ಇರ್ತಾರೆ. ನನಗೆ ಯಾಕೆ ಬೇಕು ಅಂತ ಬಿಟ್ಟೆ ಸರ್. 5 ಜನ ಆ್ಯಂಕರಿಂಗ್ IPL ಮಾಡಿರೋದು ನಾನು. ಉದಯ ಮ್ಯೂಸಿಕಲ್ಲಿ ನಾನು ಮಾಡ್ತಿದ್ದೆ. 5 ಜನ ಆ್ಯಂಕರ್ 12 ಗಂಟೆಗೆ, ಬೆಳಗ್ಗೆ 12 ಗಂಟೆಗೆ, ರಾತ್ರಿ 12 ಗಂಟೆಗೆ ಎದ್ದು ಬರುವೆ. ಈ ಕ್ರಿಕೆಟನ್ನು ಜ್ಯೋತಿಷಲ್ಲಿ ಹೇಳಬೇಕು ಅಂತ ತಂದವು ನಾನು. ಇಂತಿಂಥ ಟೈಮಲ್ಲಿ ರಾಜಕಾರಣಿಗಳು ಗೆಲ್ತಾರೆ ಸೋಲ್ತಾರೆ ಅಂತ ತಂದವು ನಾನು. ಮೊಬೈಲ್ ನಂಬರ್ ಹಿಂಗಿದ್ರೆ ಲಕ್ ತಂದವ್ ತಾನು. ಅಲ್ಲ, ನನ್ನ ಕುಜ ಮತ್ತು ಚಂದ್ರ ಒಟ್ಟಿಗೆ ಡೈವರ್ಸ್ ಚಾತ್ಕಂತ ತಂದವು ನಾನು. ಇದು VIP ಎಲ್ಲರೂ ತೆಗೀರಿ, ಎಲ್ಲರೂ ಕುಜ ಚಂದ್ರ. ನೀವು ನರೇಂದ್ರ ಮೋದಿಯಿಂದ ಹಿಡಿದು ವಿಜಯಿಂದ ಹಿಡಿದು ಯಾರು ತೆಲುಗು ಭಾಳ ವಿಶೇಷವಾಗಿ ಪಿಯಿಂದ ಬರ್ತಾರೆ, ಪವನ್ ಕಲ್ಯಾಣಿಂದ ಹಿಡಿದು ಎಲ್ಲರಿಗೂ ಕುಜ ಚಂದ್ರ. ಆದರೆ ಸಾಧನೆ ಮಾಡಿದ್ದಾರೆ. ಅಲ್ಲ, ನೀವು ನನಗೂ ಹೇಳಿದ್ರು ಬಿಡಿ ಸೆಟ್ ಆಗಲ್ಲ ಸರ್ ಇದು ಅಂತ. ಸೆಟ್ ಆಗಲ್ಲ ಅಂತ ನೀವು ಪ್ರೇಮರ್ ಆಡ್ಬಾರ್ದಾರೆ, ಸೆಟ್ ಆಗಲ್ಲ ನಿಂಗೂ ನಂಗೂ ಅಂತ. ಹಾಗಾಗಿ ನೀವು 8ನೇ ತಾರೀಕು ಸರ್, ನೀವು ನಿಮ್ಮನ್ನು ಆಚೆ ತರೋಕ್ಕಾಗಲ್ಲ. ನಿಮ್ಮ ಸ್ಟೈಲಲ್ಲಿ ನೀವು ಇರ್ತೀರ. ನಿಮ್ಮನ್ನು ಆಚೆ ತರೋಕ್ಕಾಗಲ್ಲ. ಇವಾಗ 8ನೇ ತಾರೀಕು ಆಚೆ ತರೋಕ್ಕಾಗಲ್ಲ. ಅವ್ರ ಲೋಕದಲ್ಲಿ ಅವ್ರು ಇರ್ತಾರೆ. ಮೋದಿ ಅವರು 8. ಹೌದು, ಭಾಳ ವೈಬ್ರೇಷನ್ನು. 8 ಅನ್ನೋ ನಂಬರ್ಸು ಸಖತ್ ವೈಬ್ರೇಷನ್ನು. ವೆರಿ ಸಕ್ಸಸ್ ಇರುತ್ತೆ 100%. ಸರ್ ಯಾರಿಗೆಲ್ಲ 2 ಪಕ್ಕ 6 ಇರ್ತದೆ ಕೋಟ್ಯಾಧೀಶ್ವರ ಆಗ್ತಾರೆ. ಮೊಬೈಲ್ ನಂಬರ್ಲಿ, ಕಾರ್ ನಂಬರ್ಲಿ ಬಳಸಿ ಶ್ರೀಮಂತರಾಗ್ತೀರಾ. ಅಲ್ಲ ಗುರುಗಳೇ, ನನಗೆ ಮತ್ತೆ ಅಲ್ಲೇ ಬರ್ತೀನಿ. ನಾನು ಇವತ್ತು ಹೋಗ್ಬಿಟ್ಟು ಒಂದು 2 ಪಕ್ಕ 6 ಇರೋ ಒಂದು ಸಿಮ್ ತಗೋತೀನಿ. ತಗೊಳ್ಳಿ ಸರ್. ಹೆಂಗೆ ನಾನು ಕೋಟ್ಯಾಧೀಶರ ಆಗ್ಬಿಡ್ತೀನಿ ಸರ್. ನೋಡಿ ಸರ್, ದೇವಸ್ಥಾನ ಕೈ ಮುಗಿದ್ರೆ ಶ್ರೀಮಂತರಾಗ್ತೀರಾ? ನಂಬ್ತೀರಾ? ನಿಂಬಲ್ವಾ? ನಂಬ್ತೀವಿ. ಓಲಿ ಈ ಶ್ಲೋಕ ಹೇಳಿದ್ರೆ ಕೈ ಒಳ್ಳೇದಾಗುತ್ತಿಲ್ವ ಅಂತ ಹೇಳ್ತೀರಾ? ಅಂತೀರಲ್ವಾ? ನಂಬ್ತೀವಿ. ಸರ್ 2000 ಇಸ್ವಿ ಬರೋವರೆಗೂ ಸರ್ ಶ್ರೀಮಂತರಾದವ್ರು ಮಾತ್ರ ಶ್ರೀಮಂತರಾಗ್ತಾಯಿದ್ರು. ಅಲ್ಲಿವರೆಗೂ ಇನ್ನೊಬ್ರು ಶ್ರೀಮಂತ ನೋಡೋಕ್ಕಲ್ಲ. ಅಯ್ಯೋ ನಮ್ಮೂರಿಗೆ ಶ್ರೀಮಂತರಪ್ಪ ಅಂತೀರಿ. ಇವಾಗ ಅವನ್ನೆಲ್ಲ ತಳಗಡೆ ಬಿದ್ದು 2000 ಇಸ್ವಿ ಆದಮೇಲೆ ಸರ್ ಎಲ್ಲರಿಗೂ ನೇಮು ಫೇಮ್ ಬಂತು ಸರ್. ಹೆಂಗೆ ಬಂತು? 2000 ಚಂದ್ರನ ಗ್ರಹ ಚೇಂಜ್ ಆಯಿತು, ಮನಸ್ಸು ಚಂಚಲ ಆಯಿತು. 100% ಎಲ್ಲ ಐ ಪಿಚ್ಚಿಗೆ ಹೋದ್ರು. 100% ಐ ಪಿಚ್ಚಿಗೆ ಹೋಗ್ತು. ಅದೇ ಥರ ವಿಜಯ್ ನೋಡಿದ್ರೆ ನೀವು 2 ಪಕ್ಕ 7 ನಂಬರ್ ಪಾಸ್ ಆಗುತ್ತೆ, 2 ಪಕ್ಕ 6 ಪಾಸ್ ಆಗುತ್ತೆ ವೆಹಿಕಲ್ ನಂಬರ್ಲಿ. ಅವ್ರು ಅದೇ ಫೇಮಸ್ ಅವರು. ಅದರಿಂದಲೇ ಅವ್ರು ಸಕ್ಸಸ್ಸನ್ನು ಕಂಡ್ರು. 100% ಚೇಂಜೇ ಮಾಡಲ್ಲ. ಎಲ್ಲರೂ 9 ಫಾಲೋ ಮಾಡ್ತಾರೆ. ವೆಹಿಕಲ್ ನಂಬರ್ 9 ಎಲ್ಲ ಟೈಮಲ್ಲೂ ಸೂಪರ್ ಅಲ್ಲ, ಎಲ್ಲ ನಂಬರು ಸೂಪರ್ ಅಲ್ಲ. ನೀವು ಕರೆಕ್ಟಾದ ನಂಬರ್ನ, ವೆಹಿಕಲ್ ನಂಬರು, ಗಾಡಿ ನಂಬರು, ಪರ್ಸ್ನಲ್ ನಂಬರು, ಕಾಸ್ಟ್ಯೂಮ್ ಕೂಡ ನಿಮ್ಗೆ ಲಕ್ ತಂದು ಕೊಡುತ್ತೆ. ಅಲ್ಲ, ಅದು ನಮ್ಮ ಹೆಸರ ಮೇಲೆನಾ ಅಥವಾ ಜನರಿಗೆ ಯಾರೂ ತಗೊಳಂಗಿಲ್ಲ? 7 ಪಕ್ಕ 8 ಇರಬಾರ್ದು, ಯಾರೂ ತಗೋಬಾರ್ದು. ನಾನೇನೋ ದೇಶ ಪ್ರೈಮ್ ಮಿನಿಸ್ಟರ್ ಬ್ಯಾನ್ ಮಾಡ್ತೀನಿ. ನಂಬರ್ ಉದಾಹರಣೆ ಕೊಡ್ತೀನಿ, ತಗ್ಸಿ ಎಲ್ಲ RTO ನಂಬರ್ಲಿ ಅಂತಾನೆ. ಸರ್ ನಾನು ಒಬ್ಬೊಬ್ಬ ಒಂದೊಂದು ಸಾಧನೆ ಮಾಡ್ತೇನೆ. ರೈತರಲ್ಲಿ ಸಾಧನೆ ಮಾಡಿರ್ತಾನೆ. ನಾನು ನ್ಯೂಮರಾಜಲ್ಲಿ ಸಾಧನೆ ಮಾಡಿದ್ದೀನಿ. ನಾನು ಯಾವಾಗಲೂ ಕೂಡ ನ್ಯೂಮರಾಜನ ನಾನು ದೇವ್ರ ಥರ ನೋಡ್ತಿದ್ದೀನಿ. ನನಗೆ ಗೊತ್ತು ಅದು ಹಿಂಗೆ ಮಾಡ್ತಿದ್ದೆ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋದು ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಸಾಕಷ್ಟು. ನಾನೇನಾದ್ರು ಪ್ರೈಮ್ ಮಿನಿಸ್ಟರ್ ಆದರೆ ಇನ್ನು ಮುಂದೆ ಇಂಡಿಯಾದಲ್ಲಿ ಆಸೆ ಇದೆಯಾ? ನನಗೆ ಆಸೆ ಇಲ್ಲ. ಬಟ್ ನಿಮ್ಮ ಜಾತಕದಲ್ಲಿ ಇದೆಯಾ? ನನಗದು ಗೊತ್ತಿಲ್ಲ. ಆದರೆ ನಿಮ್ಮ ಜಾತಕ ನೀವು ನೋಡ್ಕೋಬೇಕಲ್ಲ. ನನಗೆ ಇವಾಗ ಚೆನ್ನಾಗಿದೆ. ನಾನು ಏನಾದ್ರು ಕೂಡ ಹೇಳಿದರೆ 100% ಅದನ್ನೆಲ್ಲದನ್ನು ಕೂಡ ಇನ್ನು ಮುಂದೆ ಮುಹೂರ್ತವನ್ನು ಸೀಜರಿಂಗ್ ಮಾಡಿಸ್ಕೊಂಡೆ ಮಗು ಹುಟ್ಟಿಸ್ಕೊಳ್ಳಿ, ಇಂತಿಂಥ ಯೋಗದಲ್ಲಿ ಮಗು ಹುಟ್ಟರೆ ಕೋಟ್ಯಾಧೀಶ್ವರ ಆಗ್ತಾರೆ ಅಂತ ಹೇಳ್ತೀನಿ. ಫ್ರೀ ಮಾಡ್ತೀನಿ ಸರ್ಕಾರದಿಂದ ಜ್ಯೋತಿಷ್ಯ. ಹೌದು, ಇಂಥ ಟೈಮಲ್ಲಿ ಮಗು ಹುಟ್ಟರೆ ಮಗು ಶ್ರೀಮಂತರಾಗುತ್ತೆ. ಶ್ರೀಮಂತರಾದ್ಮೇಲೆ ಬಂದು ಜಾತಕ ಕೇಳಿದ್ರೆ ಶ್ರೀಮಂತ ಅಂತ ಹೇಳೋದು 1 ನಿಮಿಷದ ಕೆಲಸ. ಒಂದು ಸಪರೇಟ್ ಇಲಾಖೆ ಆಸ್ಟ್ರಾಲಜಿ. ಹೌದು ಸರ್. ಇವಾಗ ನೀವು ಅವ್ರ ಅಪ್ಪ ಬಡವಾಗಿರ್ತಾನೆ ಸರ್. ಎಷ್ಟೋ ಜನಕ್ಕೆ ಮಕ್ಳು ಹುಟ್ಟ ಮೇಲೆ ಅವ್ರ ಅಪ್ಪ ಸತ್ತೋಗ್ತಾರೆ ಸರ್. ಇವತ್ತು ಬೆಳಗ್ಗೆ ಪೆಡಿಷನ್ ಮಾಡಿಬಿಟ್ಟು ಬಂದರೆ ಶನಿ 12ನೇ ಮೇಲೆ ಇದ್ದರೆ ಒಡ ಹುಡ್ತಾನೆ ಸತ್ತೋಗ್ತಾನೆ ಅಂತ ಹೇಳ್ತೀನಿ. ಇವತ್ತು ಕೂಡ ನಂಗೆ ಹೇಳಕ್ಕೆ ಬೇಜಾರ. ಅಮ್ಮ ಒಡ ಹುಡ್ತಾನೆ ಸತ್ತೋಗ್ತಾನೆ ಅಂತ ಹೇಳಿದ್ರೆ, ಹೌದು ಇವನೇ ಉಡ್ದಾರ ಇಟ್ಕೊಂಡು ಸತ್ತೋಗ್ಬಿಟ್ಟ ನೀರಲ್ಲಿ ಅಂತ. ಉಡ್ದಾರ ಇಟ್ಕೊಂಡು ಸತ್ತೋಗ್ಬಿಟ್ಟಾನೆ ಅಂತ. ಇವನು ನೀರಲ್ಲಿ ಅವನಿಗೆ ಅದು ಸತ್ತೋಗಿದ್ದಾನೆ. ಶನಿ 12ನೇ ಮೇಲಿದ್ದು 11ನೇ ಮನೆ ಅಧಿಪತಿ ಅಣ್ಣ ಅಂತ ಹೇಳುತ್ತೆ. 11ನೇ ಮನೆ ಅಧಿಪತಿ 12ನೇ ಮನೆ ಅಧಿಪತಿ ಶನಿ 3ನೇ ಮನೆ ಅಧಿಪತಿ 12ರಲ್ಲಿದೆ. ಸಾವು ಇವತ್ತು ಬೆಳಗ್ಗೆ ಪೆಡಿಷನ್ ಮಾಡ್ಬಿಟ್ಟು ಬಂದಿದ್ದೀನಿ. ಹೌದು ಅಂತ ಅವ್ರೆ. ಸರ್ ಯಾರ್ಯಾರ ಜಾಗದಲ್ಲಿ ಏನೇನು ಯೋಗ. 9ನೇ ಮೇಲೆ ರಾವಿದ್ರೆ ತಂದೆ ಸತ್ತೋಗ್ಬಿಡ್ತಾನೆ, ಕ್ಯಾನ್ಸರ್ ಬಂದು. ಕೇತು ಇದ್ರೆ ಸತ್ತೋಗ್ಬಿಡ್ತಾನೆ. 9th ಲಾಡೆಲ್ಲೂ ಪಾಪಗ್ರಹಗಳು ಇರಬಾರ್ದು. ಇದು ಜ್ಯೋತಿಷ ಸತ್ಯ. ಇದು ನಾನು 1000 ಜನಕ್ಕೆ ಹೇಳಿ ನನಗೆ ಅರ್ಥ ಆಗಿರೋದ್ರಿಂದ. ಇದರಲ್ಲಿ ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಸಬ್ಜೆಕ್ಟ್ಗಳು. ಬುಧ ಮತ್ತು ಕುಜ ಇದ್ರೆ ಸ್ಟ್ರೋಕ್ ಹೊಡೆದು ಸತ್ತೋಯ್ತಾನೆ. ಅವ್ರು ಎಲ್ಲರಿಗೂ ನೋಡಿ BP ಬಂದ್ಬಿಡೋದೆ. ಬುಧ ಕುಜ ಇದ್ರೆ BP ಇರುತ್ತೆ. ಮೆಡಿಕಲ್ ಡಿಪಾರ್ಟ್ಮೆಂಟ್ ತಾರೆ. ಶನಿ ಕೇತಿರೋ ಮೇಲೆ ಕ್ಯಾನ್ಸರ್ ಬರುತ್ತೆ. ಟೆನ್ಷನ್ ಆಯ್ತಾಯ್ತು ನನಗೆ. ಒಳ್ಳೇದೇನಾರು ಹೇಳಿಗಳು ಯಾವ್ದ್ರಲ್ಲಿ ಯಾವ್ದು ಒಳ್ಳೇದಿದ್ರು ಒಳ್ಳೇದು ಹೇಳಿ. ಇದು ನೋಡಿ ನಿಮ್ಮ ಟೆನ್ಷನ್ ಅದಕ್ಕೆ ಒಳ್ಳೇದು ಕೇಳ್ತಾ ಇದ್ರ. ಟೆನ್ಷನ್ ನೀವು ಅದ್ರ ಪಕ್ಕ ಅದೀಗ ಹೋಗಿ ಬುಧ ಎಲ್ಲಿದೆ ಕುಜ ಎಲ್ಲಿದೆ ನೋಡ್ಕೋಬೇಕು ಸರ್. ಸರ್ ಜಗತ್ತಲ್ಲಿ 4 ಜನ ನೀವು ಹೇಳೋ ರೇಂಜ್ ಹೆಂಗಿರುತ್ತೆ ಅಂದ್ರೆ, ನಿಂದು ಬುಧ ಪಕ್ಕ ಕುಜ ಇದ್ರೆ ನೀನು ಸ್ಟ್ರೋಕ್ ಬಂದ್ ಸತ್ತೋಗ್ತಿ. ಆದ್ರೆ ಹೇಳಿದ ತಕ್ಷಣ ಅಲ್ಲೇ ಸ್ಟ್ರೋಕ್ ಬಂದ್ಬಿಡುತ್ತೆ ಅವ್ರಿಗೆ. ಸರ್ ಅವ್ರು ಎಲ್ಲರ ಜಾತಕ ತೆಗೀರಿ. BP ಬಂದ ತಕ್ಷಣ ಸ್ಟ್ರೋಕ್ ಹೊಡಿತಿದ್ದೆ. ಬರ್ದಿಟ್ಟು ಕೇಳಿ. ಅಪ್ಪಿ ಇದೆಲ್ಲ ಸತ್ಯಗಳು. ಬಹಳ ನೀಟಾಗಿ ಕೇಳ್ತೀನಿ. ಅದೇ ಗುರು ಶುಕ್ರ ಇದ್ರೆ ಕೋಟ್ಯಾಧೀಶ್ವರ ಆಗ್ತಾರೆ. ಗುರು ಶುಕ್ರ ಇದ್ರೆ
ಅದೇ ಥರ ಬುಧ ಗುರು ಇದ್ರೆ IAS IPS ಆಗ್ತಾರೆ. ಬುಧನು ಮತ್ತು ಗುರು ಇದ್ರೆ IAS ಆಗ್ತಾರೆ. ಗುರು ಶಿಖರ ಇದ್ರೆ ವಿದ್ಯೆ ಬರಲ್ಲ, ದುಡ್ಡು ಬರುತ್ತೆ, ನಿಮ್ಗೆ ತಾಂಡವಾಡುತ್ತೆ. ನೀವು ಅದು ಲಕ್ಷ್ಮಿ ಅಂತ ಹೇಳ್ತೀರ, ನಾನು ನಮ್ಮನ್ನೆಲ್ಲ ಗ್ರಹಗಳೇ ದುಡ್ಡು ಅಂತ ಹೇಳ್ತೀನಿ. ನಮ್ಮ ಜನಕ್ಕೆ ಅರ್ಥ ಆಗಲ್ಲ ದೇವ್ರು ಅಂತ ಹೇಳ್ಬೇಕಾಯ್ತೆ. ಜಗತ್ತಿನಲ್ಲಿ ಗ್ರಹಗಳಿಂದ ನಾವು ಭಾಳ ಅರ್ಥ ಮಾಡ್ಕೊಳ್ಳಿ ಸರ್. ಕರೋನಾ ಬರುತ್ತೆ, ಇಂಥ ಒಂದು ಕಾಯಿಲೆ ಬರುತ್ತೆ, ದೇಶದಲ್ಲಿ ಬಾಗ್ಲಾಕಿ ತಿರುಪತಿ ಬಾಗ್ಲಾಕ್ತಾರೆ ಅಂತ ಹೇಳಿದೆ. ಆವಾಗ ಯಾರು ಗಲಾಟೆ ಮಾಡ್ತಾರಂತ ಭಯ. ನನಗೆ ಧರ್ಮಸ್ಥಳ ಏನಂತಿದೆ, ಗಲಾಟೆ ಬಂದುಬಿಡ್ತಾರೆ. ತಿರುಪತಿ ನಮ್ಮ ಮನೆಯವ್ರು ಹೋಗಯ್ಯ ಅಂತ ಹೇಳೋಣ ಅಂತ ಬಂದ್ಬಿಟ್ಟೆ. ರೆಡಿಯಾಗಿ ಹೇಳಿದ್ದೆ ಅದನ್ನು. ತಿರುಪತಿ ದೇವಸ್ಥಾನ ಬಾಗ್ಲಾಕ್ತಾರೆ, ದೇವಸ್ಥಾನ ಎಲ್ಲ ಬಾಗ್ಲಾಕ್ತಾರೆ. ಕರೋನಾ ಅಂತ ಒಂದು ಕಾಯಿಲೆ ಬರುತ್ತೆ, ಮನುಷ್ಯ ಒಬ್ಬರಿಂದ ಒಬ್ರು ಸಾಯ್ತಾನೆ. ರೋಡಲ್ಲಿ ಕ್ರಿಕೆಟ್ ಆಡ್ಬೋದು, ಐವಲ್ಲಿ ಯಾರು ಗತಿನೇ ಇರೋಕ್ಕಲ್ಲ, ಎಲ್ಲ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಸತ್ತೋಯ್ತೀರ ಅಂತ ಹೇಳಿದೆ. 3,000 ರೂಪಾಯಿ ಚಿನ್ನ ಇದ್ದಾಗ 10,000 ರೂಪಾಯಿ ಐತೆ, ಚಿನ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿದೆ. ಯಾರು ಕೇಳಿ ನನ್ನ ಮಾತನ್ನು. ಇವಾಗ 15,000 ರೂಪಾಯಿ ಚಿಲ್ಲರೆ ಹೋಗಿತ್ತು, ಚಿನ್ನ ರೇಟ್ ಕಮ್ಮಿ ಆಗುತ್ತೆ ಅಂತ ಹೇಳಿದೆ. ಸರ್, ನನ್ನ ಒಂದು ಭಗವಂತನ ಬಗ್ಗೆ ಮಾತಾಡೋದಲ್ಲ, ನಾನು ಲೈಫಲ್ಲಿ ಬೆಂಗಳೂರು ಪ್ರಾಪರ್ಟಿ ತಗೊಳ್ಳಿ, ವಿಲೇಜ್ ತಗೊಳ್ಳಿ, ದಯವಿಟ್ಟು ಮಾರಬೇಡಿ, ಎಲ್ಲರಿಗೂ ಇನ್ಸೂರೆನ್ಸ್ ಮಾಡಿಸಿ. ಇನ್ಸೂರೆನ್ಸ್ ಸರ್, ಒಂದು ಶೇರ್ ಮಾರ್ಕೆಟ್ ಯಾರಿಗೂ ಗೊತ್ತಿಲ್ಲ. ಎಲ್ಲರೂ ಬರೀ ಏನು ಮಾಡ್ತಾರೆ ಗೊತ್ತಾ ಸರ್, ನೀವೊಂದು ಮದುವೆ ಆಗಿಬಿಡ್ತಾರೆ, ಅವ್ರ ಮೇಲೆ ಒಂದು ಸ್ವಲ್ಪ ವರದಕ್ಷಿಣೆ ಕೊಟ್ಬಿಟ್ಟಿರ್ತಾರೆ. ಅಣ್ಣ 4 ಮನೆ ನೋಡ್ಬಿಡ್ತಾನೆ, ನಾನು ಮನೆ ಕಟ್ಟೋಣಂತ ಶುರು ಹಚ್ಕೊತಾನೆ, ಹೊಡ್ಬೇಕಂದ್ರೆ ಅಡೆ ಇಡ್ತಾನೆ, ಲೋನ್ ಮಾಡಿಸ್ಕೊತಾನೆ. ಲಾಸ್ಟಿಗೆ ಈ ಮನೆ ಕಟ್ಟೋದು ಸುಮ್ಮನೆ ಕಟ್ಬೇಕಾನೆ, 4 ಮನೆ ಹೊಸ ಮನೆಗೆ ಹೋಗ್ತಾನೆ, ಕಿಟಕಿ ಬಾಗಿಲೆಲ್ಲ ನೋಡ್ತಾನೆ. 1 ಕೋಟಿ ಇದು 1.25 ಕೋಟಿಗೆ ಹೋಗ್ತಾನೆ ಅವನು. ಅವಾಗ ಪ್ಲ್ಯಾನು ಕೊನೆಗೆ ಲೋನು ಹೋಯ್ತು, ಒಡವೆನೂ ಹೋಯ್ತು, ಟೆನ್ಷನ್ ಕಾಯಿಲೆ ಬಂದು ಸತ್ತೋಯ್ತಾನೆ. ಕೊನೆಗೆ ಅವ್ರು ಹೆಂಡ್ತಿ ಏನು ಮಾಡ್ತಾರೆ, ಮನೆನೂ ಮಾರ್ಬಿಟ್ಟು ಆಚೆ ಬಂದು ಬಾಡಿಗೆ ಮನೆಗೆ ಬರ್ತಾರೆ. ನಾನು ಹೇಳ್ತೀನಿ, ಫಸ್ಟ್ ಇನ್ಸೂರೆನ್ಸ್ ಮಾಡಿಸ್ಕೊಂಡ್ರೆ ಒಂದು 18 ಲಕ್ಷ ಕಟ್ಟರೆ 2 ಕೋಟಿ ದುಡ್ಡು ಬರುತ್ತೆ. ಭಾಳ ವಿಶೇಷ ಇದೆ. ಲೈಫ್ ಲಾಂಗ್ ಒಂದು 10 ವರ್ಷ ಕಟ್ಟ್ರಿ 2 ಕೋಟಿ ದುಡ್ಡು ಬರುತ್ತೆ. ಸರ್ಕಾರ ನೋಡಿ ಸರ್, ನಿಮ್ಗೊಂದು ಕಿರಿಕಿರಿತಿರೋದು ಮಾತು ಹೇಳ್ತೀನಿ ಕೇಳಿ. 2 ವೀಲರ್ಗೆ ಕಾರ್ಗೆಲ್ಲ ಇನ್ಸೂರೆನ್ಸ್ ಇರಬೇಕು ಅಂತಾರೆ, ಆದರೆ ಗಾಡಿಗೆ ಇನ್ಸೂರೆನ್ಸ್ ಇರಬೇಕು. ಬಾಡಿಗೆ ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಗಾಡಿ ಓಡಿಸ್ಬೋದು. ಬಾಡಿಗೆ ಇನ್ಸೂರೆನ್ಸ್ ಇಲ್ಲ ಗಾಡಿ ಯಾಕೆ ಕೊಡ್ತೀರಾ? ರೂಲ್ಸ್ ಮಾಡಿ, ಇನ್ಸೂರೆನ್ಸ್ ಇಲ್ಲದಲ್ಲಿ ತಗೋಬೇಡಿ ಅಂತೇಳಿ. ಸರ್, ಇವಾಗ ಮದುವೆ ಯಾರು ಬೇಕಾದ್ರೂ ಆಗ್ತಾರೆ, ನೀವೇ ಒಂದು ಇನ್ಸೂರೆನ್ಸ್ ಮಾಡಿಸಾದ್ಮೇಲೆ ಮದುವೆ ಅಂತ ರೂಲ್ಸ್ ತಗೊಬರಲಿ. ಒಬ್ಬ ಇನ್ಸೂರೆನ್ಸ್ ಮಾಡ್ಸೋಕ್ಕಾದ್ರೆ ಮದುವೆ ಆಗ್ಬಿಟ್ರೆ. ಇವಾಗ ನಿಮ್ಗೊಂದು ಮಾತು ಹೇಳ್ತೀನಿ, ಇದು ಲಾಸ್ಟ್ ಮಾತು. ಓಟ್ ಎಲ್ಲರೂ ಹಾಕ್ಬೋದು, ಅದೇ ಒಂದು ಪ್ರಾಣಿ ನೋಡಿದ್ರೆ ಕೇಸ್ ಆಗುತ್ತೆ. ಒಬ್ಬ ಮಾತು ಬರ್ದನ್ನು ಓಟ್ ಹಾಕ್ಬೋದು, ನಾಳೆ ಮೂಗ್ ಪ್ರಾಣಿನ ಓಟ್ ಹಾಕ್ಬೋದು ಅಂತ ರೂಲ್ಸ್ ಮಾಡಿಬಿಟ್ರೆ. ರೂಲ್ಸ್ಗಳು ಕರೆಕ್ಟಾಗಿರ್ಬೇಕು ಅಂತ ನಾನು ಹೇಳ್ತೀನಿ. ಇನ್ಕಮ್ ಟ್ಯಾಕ್ಸ್ ಕಟ್ಟೋರು ಓಟ್ ಹಾಕಬೇಕು, 2 ವರ್ಷಕ್ಕೊಂದ್ಸರಿ MLA ಎಲೆಕ್ಷನ್ ಬರಬೇಕು, 3 ವರ್ಷಕ್ಕೊಂದ್ಸರಿ MP ಎಲೆಕ್ಷನ್ ಬರಬೇಕು. 5 ವರ್ಷ ತುಂಬ ಲಾಂಗ್ ಆಯ್ತು ಈ ಜನ್ರೇಷನಲ್ಲಿ. ಅವತ್ತು ಫೋನು TV ಎಲ್ಲ ಇರಲ್ಲ. ಅವತ್ತು ಒಬ್ರಿಗೆ ಜನಕ್ಕೆ ಮುಟ್ಟಕ್ಕಾದ್ರು 1 ಸೆಕೆಂಡಿಗೆ ಹೋಗುತ್ತೆ ಇವ್ರು ನಿಂತವ್ರಂತ. ಫಾಸ್ಟಾಗಿ ಬರಬೇಕು. 15 ವರ್ಷ ಅಪ್ಪಿತಪ್ಪ ಒಬ್ಬ MLA ಆಗಿಬಿಟ್ರೆ, ಇನ್ನು ನಾವು ಏರಿಯಾದಲ್ಲಿ ಯಾವನು ಹುಡ್ತಾನೆ MLA ಆಗಂಗಿಲ್ಲ. ಮುಗಿದೋಯ್ತು ಕತೆ. ವರ್ಷ 11 ಜನ ಕ್ರಿಕೆಟ್ ಪ್ಲೇಯರ್ ಆಡ್ದಂಗೆ ಆಯ್ತು ಇನ್ನು ಕತೆ. ಖಂಡಿತ ಅಲ್ವೇ ಸರ್? ಒಂದು ರಾಜಕೀಯ ಕೂಡ ಚಾಲೆಂಜಿಂಗ್ ಆಗಿರಬೇಕು, ಬಿಟ್ಕೊಟ್ಟಂಗೆ ಇರಬಾರ್ದು. ಇದು IPL ಇದು T20 ಮ್ಯಾಚ್ ಥರ ಇರಬೇಕು. ಬಿಟ್ಕೊಟ್ಟಂಗೆ ಆಗುತ್ತೆ. ಇವಾಗ ನಾವೇ ಬಿಟ್ಕೊಟ್ಟಂಗೆ ಆಗುತ್ತೆ. ಟೆಸ್ಟ್ ಆಡ್ತಾವ್ರು ಇವರು. ಬೇಕಾಗಿಲ್ಲ ಈ ಜನ್ರೇಷನ್ಗೆ ಫಾಸ್ಟಾಗಿ. ಅವ್ನು 2 ವರ್ಷ ನನ್ನ ಜನಗಳ ಹತ್ರ ಹೋಗ್ಬೇಕಪ್ಪ ಅಂತ ಅವ್ರ ಫೀಲಿಂಗ್ ಬರಬೇಕು. ಲಾಸ್ಟಲ್ಲಿ ಗೆದ್ರೆ ಆಯ್ತು, ಹೋದ್ರಾಯ್ತು, 4 ಫಾರಿನಲ್ಲಿ ಹೋಗಿ ಒಂದು ಕಂಪ್ನಿ ಮಾಡ್ಕೊಬಿಟ್ಟು ನೆಮ್ಮದಿಗೆ. ಸರ್, ಮುಂಚೆಲ್ಲ ನೀವು ನೋಡ್ಬೋದು, ಬಾರು ಪಬ್ಬು ಮಾಡ್ಕೊಂಡು ಏರಿಯಾದಲ್ಲಿ ನೋಟಾಡಾಗ. ಇವಾಗೆಲ್ಲ ಬಿಟ್ಬಿಟ್ಟೆಲ್ಲ ಕಂಪ್ನಿಗೆ ಹೊಂಟ್ರು, ಬೇಡಪ್ಪ ಅಂತ. ಈ ಥರ 2 ವರ್ಷಕ್ಕೆ MLA ಎಲೆಕ್ಷನ್ ಬರಲೇಬೇಕು. ಎಲ್ಲರೂ ಆಗ್ಬೋದು ಅವಾಗ. ನಿಮ್ಗೆ MLA ಆಗ್ಬೇಕಂತ ಆಸೆ ಇದೆ ಸರ್? ಹಂಗಿದ್ರೆ ನಾನು ನಾಳೆಯಿಂದ ಎಲೆಕ್ಷನ್ ಜೊತೆ ಎಲ್ಲರ ಜೊತೆ ನಂಗೆ ಟೈಅಪ್ ಇದೆ. MLA ಜೊತೆಗೆ ಒಂದು ದಿವಸ ಒಬ್ಬರ ಹತ್ರ ಒಂದು ವೇದಿಕೆ ಹತ್ತೋನಲ್ಲ. ನನಗೆ ಅದ್ಭುತವಾಗಿ ನನ್ನ ಲೈಫಲ್ಲಿ ಒಂದು ಸರಿ ಕ್ಯಾನ್ವಾಸ್ಗೆ ಹೋಗ್ಬೇಕಂದಿದ್ದು ಗಣಿಗರವಿಯವ್ರಿಗೆ ಒಬ್ಬರಿಗೆ, ನಮ್ಮ ಮಂಡ್ಯಗೆ. ನಾನು ಹೇಳಿದ್ದೆ, ಸರ್ ಈ ಸರಿ ಗೆಲ್ತೀರ ನಿಲ್ಲಿ ಅಂತ. ಅದೇ ಥರ ನಾನು ತುಂಬ ಜನಕ್ಕೆ MLAಗಳಿಗೆ, MP ಗಳಿಗೆ, CM ಅವ್ರಿಗೆಲ್ಲ ಹೇಳಿದ್ದೀನಿ. ಹಂಗಂತ ನಾನು ಅವ್ರ ಹಿಂದೆ ಹೋಗಲ್ಲ. ಇವತ್ತು ಯಾರ್ಯಾರ ಮೇಲೆ CMಗೆ ಇಂಥ ಮನೆ ಕಷ್ಟ ಬರುತ್ತೆ ಅಂತ ಹೇಳಿದ್ದೀನಿ. ನನಗೆ ಆ ಥರ ಕ್ರೇಜ್ ಇಲ್ಲ. ನನಗೆ ಜ್ಯೋತಿಷ ನಂಗೆ ತುಂಬ ಖುಷಿ ಕೊಟ್ಟಿದ್ದೆ. ತುಂಬ ನನ್ನ ಆಫೀಸಲ್ಲಿ AC ಇರಲ್ಲ, ನಾನು ಸುಮ್ಮನೆ ಹೇಳ್ತಿದ್ದೆ. ಇವಾಗ AC ಹಾಕಿ ಬಿಟ್ಟಿನಿ, ತಣ್ಣಗೆ 24 ಅವರ್ಸು ಕೆಲಸ ಮಾಡ್ತೀನಿ. ನನಗೆ ಒಳ್ಳೆ ಓದಿರೋ ಒಬ್ಬ ನನ್ನ ಪಕ್ಕ ಇದ್ಬಿಟ್ರೆ ಸಾಕು. ಹೆಂಗೆ ಒಂದು ಅದು ಸಬ್ಜೆಕ್ಟೇ ಬೇರೆ, ಅದ್ರ ಲವ್ವೇ ಬೇರೆ, ಕಿಕ್ಕೇ ಬೇರೆ. ಜ್ಯೋತಿಷ ಹೇಳ್ತಾರೆ, ಯಾರೋ ದತ್ತು ತಗೊಂಬಿಡಿ ಏನ ಜೊತೆಲಿ ಓದಿರೋ ಹಿಡ್ಕೊಂಡು ಫುಲ್ ಎಲ್ಲ A to Z ಮೇಂಟೈನ್. ಇಲ್ಲಿ ಏನಾದ್ರು ಗೊತ್ತಾ ಸರ್, ಲಾಸ್ಟಿಗೆ ಅತ್ಯಾಸೆ ಅನ್ನೋದೊಂದು ಬಂದ್ಬಿಡುತ್ತೆ. ಆಮೇಲೆ ಜಗತ್ತಲ್ಲಿ ವಿಲ್ಲನ್ಗಳಂತ ಇರ್ತಾರೆ. ಫಸ್ಟ್ ಬಂದು ನಿಮ್ಮ ಡ್ರೈವರ್ನೇ ಕೇಳೋದು, ಅಣ್ಣ ಏನು ಮಾಡ್ತಾನೆ ಬಾಯಲ್ಲಿ, ನಿನ್ನ ಬರ್ತಡೇ ಅವಾಗ ಹಾಯ್ ಅವರ್ ಯು ಬಾ, ಬಟ್ಟೆ ಕೊಡಿಸ್ಬಿಡೋದು, ಚೆನ್ನಾಗಿ ಮಾತಾಡೋದು. ಮುಂಡೆ ಮಗ ಎಲ್ಲೆಲ್ಲಿ ಹೋಗ್ಬರ್ತಾನೆ ಒಂಚೂರು ಅಡ್ರೆಸ್ ಕೊಡು ಅನ್ನೋದು. ಅವನು ಕುಡ್ಕೊಬಿಟ್ಟು ಅಣ್ಣ ಹಿಂಗೆ ಮಾಡ್ತಾನೆ ಕಣ ಈ ಬೋಳೆ ಮಗ, ಹಿಂಗೆ ಮಾಡ್ತಾನಂತ. ಇವಾಗ DK ಶಿವಕುಮಾರ್ ಹೇಳಿ ಗೊತ್ತಾ, 100 ಮಾಡೋ ಅದ್ರ ಮೇಲೆ 1 ಮಾಡಿದ್ರೆ ನನ್ನ ಮಗನ ವಿಲ್ಲನ್ ಅಂತ ಹೇಳಿದಲ್ಲ. ಅದು ಪಕ್ಕಾ DK ಶಿವಕುಮಾರ್ ಹೇಳಿರೋದು ಮಾತು. ಫಸ್ಟು ಪೊಲೀಸರೇ ಫಸ್ಟು ಡ್ರೈವರ್ ಹಿಡ್ಕೊತಾರೆ. ಫಸ್ಟ್ ನಿಮ್ಮ ತಪ್ಪು ಮಾಡ್ದನ್ನು ಬಂದು ಹಿಡ್ಕೊಳಕ್ಕಲ್ಲ, ಡಾಕ್ಯುಮೆಂಟ್ಸ್ ತಗೋಬರ್ತಾರೆ. ಡ್ರೈವರ್ ಬಿಟ್ಟವನು ಯಾರು, ಇರೋನು ಯಾರು. ಆ ಥರ ಜಗತ್ತಲ್ಲಿ ನೋಡಿ ಸರ್, ಒಂದು ಮಾತು ಹೇಳ್ತೀನಿ ನೋಡಿ ಸರ್, ದೇವರಿದಲ್ಲ ಎಷ್ಟು ವರ್ಷ ಅಂತ ಅವನ್ನೇ ಶ್ರೀಮಂತರು ಮಾಡ್ತಾನೆ. ಅವ್ನು ಏನಾದ್ರು ಮಾಡಿ ಡೌನ್ ಮಾಡಿದ್ಮೇಲೆ ತಾನೆ ಇನ್ನೊಬ್ಬ ಶ್ರೀಮಂತರಾಗ್ತಾನೆ. ದೇವರೇ ಅವ್ನಿಗೊಂದು ಕಷ್ಟ ಕೊಡ್ತಾನೆ, ಮಗ ತಳಿಗೆ ಬಂದ್ಬಿಡು ಸಾಕು, ಇನ್ನೊಬ್ಬನ ಮೂವ್ ಮಾಡ್ತೀನಿ. ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಸಾಕಷ್ಟು ಇಬ್ಬರು ಮೂವ್ ಮಾಡಿದ್ರೆ ಆಯ್ತಲ್ಲ, ಯಾಕೆ ಕೆಳಗೆ ಇಳಿಸಿ ಮೂವ್ ಮಾಡೋದೆ ಅಂತ. ಜಗತ್ತಿನ ನೇಮ ಹಾಗೇನೆ. ಯಾವಾಗಲೂ ಕೂಡ ನಾನು ಮಾಡ್ತೀನಿ ಅಂತ ಬಂದೆಲ್ಲ ಸುಮ್ಮನಿದ್ರು, ಎಷ್ಟು ಎಲ್ಲನೂ ಮಾಡೇ ಬಿಟ್ಟು
ಹಂಗೆ ಇವಾಗ ಅವ್ರಿಗೆ ಬೇಕಾಗಿಲ್ಲ, ಎಲ್ಲ ಮಾಡಿ ನಾನು ನೆಮ್ಮದಿಗಿರೋಣ ಅಂತಾರೆ. ಈಗ ನನ್ನ ಪ್ರಶ್ನೆಗೆ ಮತ್ತೆ ವಾಪಸ್ ಬರ್ತೀನಿ. ಬರ್ರಿ, ಯಾವ ರಾಶಿ ಒಳ್ಳೇದು, ಯಾವ ರಾಶಿ ಕೆಟ್ಟದ್ದು? ವೃಷಭ ರಾಶಿಯಿಂದ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಬಂದ್ವಿ. ಈಗ ಹೌದು, ಈಗ ಆಯ್ತು. ನೋಡಿ ವೃಷಭ ಸರ್, ರಾಶಿ ಒಳ್ಳೇದಾ? ತುಂಬ ಒಳ್ಳೇದು, ಒಳ್ಳೇದು. ಅದ್ಭುತವಾದ ಯಾವ ರಾಶಿ ಕೆಡದು? ನೋಡಿ ಸರ್, ಕುಂಭ ರಾಶಿಗೆ ರಾಶಿಲಿ ರಾಹು ಗ್ರಹ ಇದ್ದಾನೆ. ರಾಶಿಲಿ ರಾಹು ಗ್ರಹ ಇದ್ದರೆ 2ನೇ ಮನೇಲಿ ಶನಿ ಇದ್ದಾನೆ. 2ನೇ ಮನೇಲಿ ಶನಿ, ವಾಕ್ಸ್ಥಾನದಲ್ಲಿ ಶನಿ ಇದ್ದಾನೆ. ಎಲ್ಲ ಕೂಡ ಕುಟುಂಬದಲ್ಲಿ ಜಗಳಗಳು, ಮನಸ್ತಾಪಗಳು, ಫ್ರೆಂಡ್ಸು ಎಲ್ಲ ಕುಂಭರಾಶಿಯವರಿಗೆ ಕುಂಭರಾಶಿಯವರಿಗೆ ಈಗ ಈ ಪ್ರೆಸೆಂಟ್ 100 ದಿವಸದಲ್ಲಿ ಮುಂದಿನ 100 ದಿನ 150 ದಿವಸ ಗುರು ಕಟಕದಲ್ಲಿ ಇರ್ತಾನೆ. ಬುಧನೂ ಕೂಡ ಅಲ್ಲೇ ಇರ್ತಾನೆ. ಬುಧನೂ ಕೂಡ 6ನೇ ಮೇಲಿದ್ದಾನೆ. ಗುರು 6ನೇ ಮೇಲಿದ್ದಾನೆ. ಶುಕ್ರ 6ನೇ ಮೇಲಿದ್ದಾನೆ. 4ನೇ ಮೇಲೆ ಪೂಜೆ ಇದ್ದಾನೆ ಸುಖ ಸ್ಥಾನದಲ್ಲಿ. ಬೆಂಕಿ ಹತ್ತು ಉರಿತೈತೆ. ಭಾಳ ವಿಶೇಷವಾಗಿ ಟೇಷನ್ನು, ಕೋರ್ಟು, ಇನ್ನೊಂದು ಮತ್ತೊಂದು, ಮನೇಲಿ ಆಕ್ಸಿಡೆಂಟ್ ಆಗೋದು, ಮಕ್ಳಿಗೆ ಬೇಜಾರೋದು, ಕಾಲೇಟಾಗೋದು, ಗಂಡ ಹೆಂಡತಿ ಜಗಳ, ಮನಸ್ತಾಪಗಳು ಕುಂಭರಾಶಿಗಂತೂ ಭಯಂಕರ ಕೆಟ್ಟದಿದೆ. ಇದಕ್ಕಾಗಿ ಅವ್ರು ಜೋಪಾನಾಗಿರಬೇಕು. ಅದರಲ್ಲೂ ಕೂಡ ಸರಿ, ಇದಾಗಬಾರ್ದಂದ್ರೆ ಏನು ಮಾಡಬೇಕು ಅಂತಲೂ ಹೇಳ್ಬಿಡಿ ಪಾಪ ಅವರಿಗೆ. ಸರ್, ಒಂದು ಹೇಳ್ತೀನಿ ಕೇಳಿ, ಆಗಬಾರ್ದು ಅಂತಿದ್ರೆ ಅವರು ಪ್ರೇಯರ್ ಜಾಸ್ತಿ ಮಾಡಬೇಕು. ಪ್ರೇಯರೇ ಭಗವಂತನಲ್ಲಿ ತುಂಬ ಕಾಪಾಡ್ತಾನೆ. ನನಗೆ ಪರಿಹಾರ ಇದೆ ಅಂತೇಳಿ ಜನಕ್ಕೆ ಸುಳ್ಳು ಹೇಳೋಕ್ಕೆ ಇಷ್ಟ ಇಲ್ಲ. ಏನು ಹೇಳಿ, ಪರಿಹಾರ ಇದೆ ಅಂತೇಳಿ ಸುಳ್ಳು ಹೇಳೋಕ್ಕೆ ನಾನು ಇಷ್ಟಪಡಲ್ಲ. ಹಂಗಾಗ್ಬಿಟ್ರೆ ಪ್ರಪಂಚದಲ್ಲಿ ಯಾರಿಗೂ ಕಷ್ಟನೇ ಬರ್ತಿರಲ್ಲ. ಭಾಳ ವಿಷಯ. ಇವತ್ತು ಹಂಗೆ ಮಾಟ ಮಂತ್ರಿ ಇದೆ, ಈರಪ್ಪನ ಸರ್ಕಾರನೇ ಎಳ್ಕೊಬರ್ರ ಅಂದಿರೋದು ಅವ್ರನ್ನ. ಬ್ರಿಟಿಷ್ ಮಾಟ ಮಂತ್ರಿ ಇದೆ ಅಂದರೆ ಬ್ರಿಟಿಷ್ನವ್ರೆ ನಮ್ಮ ದೇಶಕ್ಕೆ ಬರ್ದಾರಂಗೆ ರಾಜಗಳೇ ಮಾಡಿಸ್ಬಿಡೋರು. ಮಾಟ ಮಂತ್ರಿ ಇದೆ ಅಂತ ಅವ್ರು ಯಾವತ್ತಿಂದಲೂ ಇದೆ ತಾನೆ, ಬ್ರಿಟಿಷ್ನವ್ರು ನಮ್ಮ ದೇಶಕ್ಕೆ ಬರಬಾರ್ದು, ಬಂದವನಿಗೆಲ್ಲ ಕಾಯಿಲೆ ಬಿ ಸಾಯಬೇಕು, ಹಂಗೇನಾರು ಮಾಡಿ ಅನ್ನೋರು. ಅವೆಲ್ಲ ವರ್ಕ್ ಆಗೋದಕ್ಕೆ ನಮ್ಮನ್ನೆಲ್ಲ ಆಳ್ಬಿಟ್ಟು ಹೋಗಿದ್ದವರಲ್ಲ 100%. ನಾನು ಈರಪ್ಪನ ಸರ್ಕಾರ ಬಳಸ್ಕೆ ಬಂದೈತೆ ಎಳ್ಕೊಳಕ್ಕೆ. ಇವಾಗ ಹೆಂಗೆ ಒಂದು ನಾಯಿ ಕೂಡ ಮೂಸಿ ಹೋಗ್ಬಿಟ್ಟು ಒಬ್ಬನ ಎಳ್ಕೊಬರುತ್ತೆ, ಮಾಟ ಮಂತ್ರಿ ಹೋಗಿ ಎಳ್ಕೊಬರ್ಬೋದಾಗಿತ್ತು. ಹೇಳೋಕ್ಕೆ ಕೇಳೋಕ್ಕೆ ಚಂದ, ನಿನಗೆ ಟೈಮ್ ಕೆಟ್ಟದಾಗ ಮಾಡಿಸೋರೆ ಆಗೀತೆ ಅಂತಾರೆ. ಅದು ರಿಯಲ್ಗೆ ಅವೆಲ್ಲ ವರ್ಕ್ ಆಗಲ್ಲ. ಜನ ಅದನ್ನು ಅಡಿಕ್ಟ್ ಆಗಿದ್ದಾರೆ. ಮಾಟ ಮಂತ್ರ ಇದೆ, ನಂಗೆ ತೊಂದರೆ ಮಾಡ್ತಾವ್ರೆ ಅಂತ. ಮನುಷ್ಯನ ಶಾಪ ಮಾತ್ರ ತೊಟ್ಟುತ್ತೆ. ರಜನಿಕಾಂತ್ ಹೇಳಿದ್ದಾರೆ ಈಗ ಒಂದು ಭಾಳ ಕೂಲಿ ಪಿಕ್ಚರ್ ಹೇಳ್ಬೇಕಾರೆ, ಒಳ್ಳೆಯವ್ರ ಶಾಪ ತೊಟ್ಟುತ್ತೆ, ಅವ್ರನ್ನ ಎದುರಾಕೆ ಬಿಡಿ ಅಂತ ಹೇಳಿದ್ದಾರೆ. ಇದು ರಜನಿಕಾಂತ್ ಅಷ್ಟು ಕಷ್ಟ ಸುಖ ಅನುಭವಿಸಿ ಜ್ಞಾನವಂತ ಆಗಿರೋರು. ನನ್ನ ಪ್ರಕಾರ ಒಳ್ಳೆಯವ್ರ ಶಾಪ ಮಾತ್ರ ತೊಟ್ಟುತ್ತೆ. ಒಳ್ಳೆಯವ್ರ ಶಾಪ ಇದೆಯಲ್ಲ, ಅದಕ್ಕೆ ಹೊಣೆ ಆಗಬಾರ್ದು. ಶಾಪ ಮಾತ್ರ ನಿಜ ಇದೆ. ಶಾಪ ಒಳ್ಳೆ ಆಶೀರ್ವಾದನೂ ನಿಜ ಇದೆ, ಒಳ್ಳೆ ಶಾಪನೂ ಅವೆರಡೂ ನಿಜ ಇದೆ. ಈ ಮಾಟ ಮಂತ್ರ ಇವೆಲ್ಲ ವರ್ಕ್ ಆಗಲ್ಲ. ಜನ ಇನ್ನು ಅದರಿಂದ ಆಚೆ ಬಂದರೆ ಒಳ್ಳೇದು 100%. ಈ ಕುಂಭರಾಶಿಯವರಿಗೆ ಈಗ ಸದ್ಯಕ್ಕೆ ಏನು ಪರಿಹಾರ ಅಂತೂ ಇಲ್ಲ. ತುಂಬ ಕೆಟ್ಟಿದೆ. ನಿಮ್ಮನ್ನು ನೀವೇ ಕಾಪಾಡ್ಕೋಬೇಕು, ಭಗವಂತ ಕೂಡ ಕಾಪಾಡಲ್ಲ. ಅಷ್ಟು ಮಾತ್ರ ಹೇಳಬಲ್ಲೆ. ಇದೇ ಅಂತೇಳಿ ನಾನು ಜನಗಳನ್ನ ಯಾಮಾರಿಸಲ್ಲ 100%. ಅಲ್ಲ ಸರಿ, ಈಗ ಈ ಗುರುಗಳೇ, ಮನೆಯಲ್ಲಿ ಗಂಡಂದು ವೃಷಭ ರಾಶಿ, ಹೆಂಡ್ತಿದು ಕುಂಭರಾಶಿ ಆದರೆ ಅವಾಗ ಏನಾಗುತ್ತೆ, ಅವ್ರ ಮೇಲ್ಗೆ ಇವ್ರು ಕೀಳ್ಗೆ ಆಯ್ತಾರೆ. ಅವ್ರು ಬೈತಿರ್ತಾರೆ, ಇವ್ರು ಬಯಸ್ಕೋಬೇಕಾಗತ್ತೆ. ಇವಾಗ ಎಲ್ಲ ಹೆಂಡ್ತಿರು ಏನು ಮಾಡ್ತಾರೆ ಗೊತ್ತಾ, ಗಂಡ ಅಷ್ಟು ಸಂಪಾದನೆ ಮಾಡಿರ್ತಾನೆ. ಲಾಸ್ಟಿಗೆ ಏನು ಮನೆಗೆ ಬಂದ ತಕ್ಷಣ ಏನಿದೆ, ನಿಮ್ಗೇನು ಅರ್ಥ ಆಗಲ್ಲ ರೀ, ನಿಮ್ಗೆ ಗೊತ್ತಾಗಲ್ಲ ರೀ ಅಂತ. ಅಂದರೆ ಇವಳೇ ಬುದ್ಧಿವಂತನಾಗ ಆಡ್ತಾ ಇರ್ತಾರೆ, ಇವರೇ ಬುದ್ಧಿವಂತನಾಗ ಆಡ್ತಿರ್ತೀವಿ. ಅಷ್ಟೆಲ್ಲ ಗಂಡ ಮಾಡ್ಕೊಂಡ್ರೆ ಲಾಸ್ಟಿಗೆ ಒಂದು ಉಪ್ಪಿನಕಾಯಿ ಇಡ್ದಂಗೆ ಇಟ್ಬಿಡ್ತಾರೆ. ನಿಮ್ಗೇನು ಅರ್ಥನೇ ಆಗಲ್ಲ, ನೀವು ಬುದ್ಧಿವಂತರಲ್ವ ಅಂತಾರೆ. ಮನೆ ಕಟ್ಟರು ನಾನು, ಕಾರ್ ತಂದಿರೋ ನಾನು, ಲೋನ್ ತೀರಿಸಿದ್ರೆ ನಾನು, ಲಾಸ್ಟ್ ನೀವು ಬುದ್ಧಿ ಇಲ್ಲ, ದಡ್ಡ ಅನ್ನೋದೊಂದು ಪದನ ಇವ್ನ ಮೇಲೆ ಕಟ್ಟಿಡ್ತಾರೆ. ಇದು ಸೃಷ್ಟಿ ನಿಯಮ. ಇವಾಗ ಆನೆ ಕಾಡೆಲ್ಲನೂ ಸುತ್ಕೊಂಡು ಮರದ ಕೆಲಸ ಎಲ್ಲ ಮಾಡ್ಕೊ ಬರುತ್ತೆ. ಆದರೆ ಒಂದೇ ಒಂದು ದಾರ ಕಟ್ಟಾಕಿರ್ತಾರೆ. ರೋಡಲ್ಲಿ ಇನ್ನೊಂದು ಅದು ಹೋಗ್ಬೇಕಲ್ಲ, ಅದು ಕಿತ್ಕೊಂಡು ಬಾರಲ್ಲ ಅನ್ನತ್ತೆ. ಸಣ್ಣದಿಂದ ಕೇಳ್ತೀನಿ, ಸುಮ್ಮನೆ ಕಾಲೆತ್ತುತ್ತೆ, ಅದು ಕಟ್ಟಾಕಿರುತ್ತೆ, ನೆಪದಲ್ಲಿರುತ್ತೆ. ಹಂಗೆ ಒಂದೊಂದು ಸಣ್ಣ ಮಾತು ಹೆಂಡ್ತೀರಿ ಹೇಳ್ತಾ ಇರ್ತಾರೆ. ಈ ದೊಡ್ಡ ದೇಶದಲ್ಲಿ ಸಣ್ಣ ಮಾತು ಕೇಳಲೇಬೇಕು ಸರ್. ಇವಾಗ ಶಾರುಖ್ ಖಾನ್ ಈ ಡೈಲಾಗ್ ಹೊಡೆದಿರ್ಬೋದು. ಹಾಗಾಗಿ ದೊಡ್ಡ ದೇಶದಲ್ಲಿ ಸಣ್ಣ ಮಾತನ್ನು ಕೇಳಲೇಬೇಕು. ದೊಡ್ಡ ವ್ಯಕ್ತಿಗೆ ಸಣ್ಣ ಮಾತನ್ನು ಕೇಳೋಂಥ ಋಣ ಭಗವಂತ. ಇವತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕೆಲ್ಲ ಕೊಟ್ಬಿಟ್ಟಾರೆ ಎಲ್ಲರಿಗೂ ರೈಟ್ಸ್ನ. ಇವತ್ತು ಯಾರು ಚಾನಲ್ ನೋಡ್ತಿಲ್ಲ, ಮನೇಲಿ ಯಾರು ಟಿ ವಿ ಹಾಕಲ್ಲ, ಎಲ್ಲ ಬಾತ್ರೂಮಲ್ಲೂ ಕೂಡ ಮೊಬೈಲ್ ನೋಡ್ತಾವ್ರೆ. ಬಾತ್ರೂಮಲ್ಲೂ ಮೊಬೈಲ್ ನೋಡ್ಕೊಂಡು ಕೂತಾವ್ರೆ. ಬಾತ್ರೂಮಲ್ಲೇ ಭವಿಷ್ಯ ಹೇಳಿದಿರಿ ನೀವು? ಹೌದು, ಹೇಳಿದ್ದೀನಿ. ನಾನು ಕರೋನಾ ಬಂದಾಗ ಹೇಳಿದ್ದೀನಿ ಸರ್. ಜ್ಞಾನಕ್ಕೂ ಟೈಮಿಗೂ ವೆದರ್ಗೂ ಸಂಬಂಧ ಇಲ್ಲ ಸರ್. ಎಲ್ಲಿದ್ದೀರಾ ಅನ್ನೋದು ಮುಖ್ಯ ಅಲ್ಲ, ಏನು ಹೇಳ್ತಿದ್ದೀರಾ ಅನ್ನೋದು. ಏನು ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟು. ಈ ಚಾನಲ್ ಎಲ್ಲ ಹೋಗ್ತಿರಲ್ಲ ಗುರುಗಳೇ, ಒಂದು ಚಾನಲ್ ಹೋಗಿ ನೀವು ಕೂರಕ್ಕೆ ಮುಂಚೆ ಆ್ಯಂಕರ್ ಆಗಲಿ, ಚಾನಲ್ ಪ್ರೊಡ್ಯೂಸರ್ ಆಗಲಿ ಬಂದ್ಬಿಟ್ಟು, ಗುರುಗಳೇ ಅದು ಮಾತಾಡ್ಬಿಡಿ, ಇದು ಮಾತಾಡ್ಬಿಡಿ ಅಂತ ಯಾವತ್ತೂ ಹೇಳಿಲ್ವಾ? ನನಗೆ ಇದೊಂದು ಲೈಫಲ್ಲಿ ನಡೆದಿದೆ. ಒಬ್ರು ಹೀರೋ ಡೆತ್ ಆಗ್ತಾರಂತ ಗೊತ್ತಾಗುತ್ತೆ. ನಾನೊಬ್ರು ಕಮಿಷನರ್ಗೆ ಹೇಳ್ತೀನಿ, ಎಲ್ಲೂ ಹೇಳ್ಬೇಡಿ ಅಂತಾರೆ. ತಿರುನಲ್ಲರಲ್ಲಿ ಭಾಳ ವಿಶೇಷವಾದ ತಿರುನಲ್ಲ ಶನೇಶ್ವರ ಟೆಂಪಲಲ್ಲಿ ಹೇಳ್ತೀನಿ. ಆವಾಗ ರಾಧಕ್ಕ ಬಂದು ಹೇಳ್ಬೇಡಿ ಅಂತ ಹೇಳ್ತಾರೆ. ಇದನ್ನು ಹೇಳ್ಬೇಡಿ ಅಂತ ಹೇಳ್ತಾರೆ. ಇದು ನಡೆದಿರೋದು ನಿಜ. ಭಾಳ ವಿಶೇಷವಾಗಿ ಇದು BTVಲಿ ನಾನು ಮಾಡ್ಬೇಕಾದ್ರೆ ರಾಧಕ್ಕ ಬಂದು ಹೇಳ್ತಾರೆ. ನಾನು ಅದನ್ನು ಇಂಡೈರೆಕ್ಟಾಗಿ ಹೇಳ್ತೀನಿ. ಪಿಟ್ಟಾದಿರೋ ಡೆತ್ ಆಯ್ತಾರೆ, ಕರ್ನಾಟಕ ಪೂರ್ತಿ ಎಡೆ ಹಾಕ್ಬೇಕಾಗುತ್ತೆ, ಪಿತೃಪಕ್ಷ ಸರಿ ಬಂದಿಲ್ಲ ಅಂತ. ಇದೊಂದು ಮಾತೊಂದು ನಿಜ ಆಗಿದೆ. ಇದಾದಮೇಲೆ ಇನ್ನೇನು ಮಾತಾಡಿಲ್ಲ. ಒಂದು ಸರಿ ನನ್ನ ಬೆಳೆಸ್ತಂಥವ್ರು ಶಿವಸ್ವಾಮಿ ಸರ್. ನನ್ನ ಲೈಫಲ್ಲಿ ನನ್ನ ದೇವ್ರ ಫೋಟೋ ಬೇಕಾದ್ರೆ ಇಟ್ಕೊಂಡು ಪೂಜೆ ಮಾಡ್ಬೋದು. ಶಿವಸ್ವಾಮಿ ಮೇಲೆ ಅಷ್ಟು ಲವ್, ಅಷ್ಟು ಪ್ರೀತಿ, ಗೌರವ. ಭಾಳ ವಿಶೇಷವಾಗಿ ಅವರು ಈ ಲಕ್ಷ್ಮಿದೊಂದು ಹೇಳೋರಲ್ಲ, ಅವಾಗ ಹೇಳ್ಬೇಡಿ ಅಂದರು. ಕೊನೆಗೆ ಈ ಲಕ್ಷ್ಮಿ ಇವ್ರು ಹೇಳಲ್ಲ ಅಂತೇಳಿ ನಾನು ಹೋಗಿ ಸಮಯ TVಲಿ ಮಾಡಿಬಿಟ್ಟೆ. ಸಮಯ TVಲಿ ಒಂದು ಮಾಡಿದೆ. ಏನು TRP ಕಿತ್ಕವಾಗಿತ್ತು. ಆಗ 9ನೇ ತಿಂಗಳಲ್ಲಿ ಲಕ್ಷ್ಮಿನ ಕನ್ನಡದಲ್ಲಿ ಹೀರೋಗಳು, ಇನ್ನೊಬ್ಬರು ರಾಜಕಾರಣಿಗಳು, ಇವರೆಲ್ಲರೂ ಒಟ್ಟಿಗೆ ಜೈಲು ಸೇರಿದರು.
ಇದೊಂದು ಸಬ್ಜೆಕ್ಟ್ ಒಂದು 6-7 ತಿಂಗಳು ಹೇಳುವ ಬಟ್ ನಿಮಗೆ ಹೇಳ್ಬೇಕು ಅನ್ಸದ್ಮೇಲೆ ನೀವು ಯಾರು ಹೇಳಿದ್ರು ಕೇಳಲ್ಲ. ಅದು ಗೊತ್ತು ನಮ್ಗೆ. ನಿಮಗೆ ಗುರುಗಳೇ ಬೇಡ ಸರ್ ನಾವು ಹುಟ್ಟಿದ ಮೇಲೆ ನಮ್ಗೆ ಅಪ್ಪ ಅಮ್ಮ ಗೊತ್ತಾಗೈತೆ. ಅಲ್ಲ ಗುರುಗಳೇ, ನನಗೆ ಇನ್ನೂ ನೆನಪಿದೆ. ನೀವು ರೀಸೆಂಟ್ಲಿ ಯಾವುದೋ ಒಂದು ಹೀರೋ ಮ್ಯಾಟರ್ ಒಂದು ನಾವು ಕಾಂಟ್ರವರ್ಸಿ ಆಯಿತು, ನೀವು ಸಿಗ್ತೀರಿ ನನಗೆ, ಸಿಕ್ಬಿಟ್ಟು ಸಾರ್ ಹಿಂಗೆ ಮಾತಾಡ್ಬಿಟ್ಟಿದ್ದೀನಿ ಸರ್ ಅಂತ ನಾನು ಹೇಳ್ತೀನಿ. ಯಾಕೆ ಗುರುಗಳೇ ಸುಮ್ಮನೆ ಯಾಕೆ ಎಲ್ಲ ತಲೆ ಮೇಲೆ ತಂದ್ಕೋತೀರಿ? ಇಲ್ಲ ಗುರುಗಳೇ, ಈಗ ಸ್ವಿಚ್ ಆಫ್ ಮಾಡ್ಕೊಂಡು 3 ದಿನ ಹೋಗ್ಬಿಡ್ತೀನಿ, ಅಷ್ಟೊತ್ತಿಗೆ ವೈರಲ್ ಆಗ್ಬಿಟ್ಟಿರ್ತದು ಅಂತಂದ್ರಿ. ಅಂದರೆ ನಿಮಗೆ ಗೊತ್ತು ಇದರಿಂದ ಪ್ರಾಬ್ಲಮ್ ಆಗುತ್ತೆ, ಇದರಿಂದ ಉಲ್ಟಾ ಹೊಡಿಯುತ್ತೆ, ಇದು ಎಲ್ಲೋ ಬುಡಕ್ಕೆ ಬರುತ್ತೆ ಅಂತ ಗೊತ್ತಿದ್ರೂ ಅದನ್ನ ಹೋಗಿ ಕೆಣ್ಕರಿ ಯಾಕೆ ನೀವು ಒಂದೊಂದ್ಸಲಿ ಅಂತ. ಸರ್ ನಾನಂತರ ಸಬ್ಜೆಕ್ಟ್ ಅಲ್ಲ, ಅಂಬರೀಷ್ ಅವನಿಗೆ ಅಂತ ದುರ್ಯೋಧನ ಇದಾನಲ್ಲ ಸರ್, ದುರ್ಯೋಧನಿಗೆ ಕೃಷ್ಣ ಬುದ್ಧಿ ಹೇಳಕ್ಕೆ ಬಂದಂತೆ ಒಂದು ಸರಿ. ಅವಾಗ ಹೇಳಿದ ದುರ್ಯೋಧನ, ಅಲ್ಲಿ ಅರ್ಜುನ ಇದ್ದಾನೆ, ನೀವು ಒಳ್ಳೇದು ಕೆಟ್ಟದ್ದು ಎರಡನ್ನೂ ಕೇಳ್ತಾನೆ, ಅವ್ನಿಗೆ ಹೇಳು. ದುರ್ಯೋಧನ ಹೇಳ್ತಾನಂತೆ, ನನಗೆ ಒಳ್ಳೇದು ಗೊತ್ತು ಕೆಟ್ಟದ್ದು ಗೊತ್ತು, ನಾವು ಕೇಳೋಕ್ಕೆ ಟೈಮ್ ಇಲ್ಲ ಅನ್ನಂತೆ ಕೃಷ್ಣನಿಗೆ. ಹಂಗೆ ಸರ್ ಒಂದು ಹೇಳ್ತೀನಿ ಕೇಳಿ, ಯಾರಿಗೆ ನೋವು ಮಾಡೋದಂತ ನಾನು ಹೇಳಲ್ಲ, ಸತ್ಯ ಮಾತಾಡ್ತೀನಿ. ಹಾಗಾಗಿ ಒಬ್ಬರು ನೋಯಿಸ್ಬೇಕು ಅಂತ ನಾನು ಯಾವತ್ತೂ ಅನಿಸಲ್ಲ. ಯಾಕಂದರೆ ಈ ದೇಹ 4 ಜನ ವಿಶ್ವಾಸ ಮಾಡೋಕ್ಕೆ ಬಂದಿದೆ, 4 ಜನ ನೋಯಿಸೋಕೆ ನಾನು ಈ ದೇಹ ಎತ್ತಿಲ್ಲ. ಯಾಕಂದರೆ ಈ ದೇಹಕ್ಕೂ ಮುಕ್ತಿ ಬೇಕು, ಭಗವಂತ ನಮಗೂ ಮುಕ್ತಿ ಬೇಕು, ನಾವು ಉಳಿಸಲ್ಲ. ನನಗಾದ ಅನ್ಯಾಯವನ್ನು ಹೇಳ್ಕೆ ಅಂದೆ, ಅದು ತಪ್ಪು ಅಂತ ಹೇಳಿದ್ರೆ ನಾನೇನು ಮಾಡಲಿ? ನನಗೆ ಅನ್ಯಾಯನ ಯಾರು ಕೇಳ್ತಾರೆ? ಭಾಳ ವಿಶೇಷ, ನಾನು ಚಪ್ಪಲಿಂದಲೇ ಕಾಲಕ್ಕೆ ಹೋಗ್ತಾ ಇರ್ತೀನಿ, ಚುಚ್ಚಿದಾಗ ಯಾವನೋ ಕಾಲಿಗೆ ಚಾಕು ಹಾಕ್ಬಿಟ್ಟನಂತ ಹೇಳಿದಾಗ ಹೆಂಗೆ ನೋವಾಗುತ್ತೆ? ಅಲ್ಲೋ ಮಳೆ ಚುಚ್ಚಿರೋದು ತಕ್ಕ ತಿಂದ್ಬಿಡಿ ಅಂದರೆ, ಇಲ್ಲ ಆರೇ ಹೋದನ್ನು ಚಾಕು ಹಾಕ್ಬಿಟ್ಟಾರೆ ಕಾಲಿಗೆ ಅಂದ್ಬಿಟ್ರೆ ಅದು ನೋವಾಗುತ್ತೆ. ಕಷ್ಟಪಟ್ಟಿದ್ದೀವಿ ಸರ್, ಕಷ್ಟಪಟ್ಟಿರೋದನ್ನ ಕೇಳ್ತೀವಿ, ಭಾಳ ಅರ್ಥ ಮಾಡಿ ಕೇಳಿ. ಭಾಳ ಪ್ರಪಂಚದಲ್ಲಿ ನನಗೆ ಇಲ್ಲಿವರೆಗೂ ಸರ್ ನನ್ನ ಲೈಫಲ್ಲಿ ಒಂದು ತಪ್ಪು ಮಾಡಲ್ಲ, ಇನ್ನು ಮುಂದೆ ಸುಳ್ಳು ಹೇಳಲ್ಲ, ಮೋಸ ಮಾಡಲ್ಲ, ಬಂದು ಕ್ಲೈಂಟನ್ನು ಎದುರಿಸಿ ದುಡ್ಡು ಕಿತ್ಕೊಳಲ್ಲ, ಇಲ್ಲ ಪರಿಹಾರ ಇದೆ ಅಂತೇಳಿ ಒಬ್ಬರನ್ನ ಯಾಮರ್ಸಲ್ಲ. ನನ್ನ ಲೈಫಲ್ಲಿ ನನಗೆ ಇರೋದನ್ನ ಹೇಳ್ತೀನಿ. ಹಾಗಾಗಿಯೇ ನಾನು ಇರೋದನ್ನ ಹೇಳೋಕ್ಕೆ ಟ್ರೈ ಮಾಡ್ತೀನಿ, ಅವ್ರ ಜಾತಕನ ಹೇಗಿದೆ ಅಂತ, ಇದನ್ನು ಹೆಂಗೆ ಪರಿಹಾರ ಮಾಡ್ಕಿಲ್ಲ ಅಂತ ಹೇಳ್ತೀನಿ. ಇವಾಗ ನಂಗೆ ತಪ್ಪು ಮಾಡೋಕ್ಕೆ, ನಾನು ಮನುಷ್ಯ ತಪ್ಪು ಮಾಡಿದ್ದೀನಿ, ಆದರೆ ಇನ್ನು ಮುಂದೆ ಒಂದು ಸಣ್ಣ ತಪ್ಪನ್ನು ಮಾಡಲ್ಲ. ನನ್ನ ಬ್ರಹ್ಮನ ಮೇಲೇ ತಪ್ಪು ಮಾಡಲ್ಲ, ನನಗೆ ಅದು ಇಷ್ಟ ಇಲ್ಲ, ನಾನು ಮಾಡಲ್ಲ. ನಾನು ನೆಮ್ಮದಿಯಾಗಿರ್ಬೇಕು ಈ ಪ್ರಪಂಚದಲ್ಲಿ. ನಂಗೆ ತುಂಬ ಚೆನ್ನಾಗಿ ನಂಗೆ ಸಂಸಾರವನ್ನು ಭಗವಂತ ಕೊಟ್ಟವನು, ನನ್ನ ಫ್ಯಾಮಿಲಿನ ಭಾಳ ವಿಷಯ, ನನ್ನ ಫ್ರೆಂಡ್ಸ್ ಇವರೆಲ್ಲರೂ ತುಂಬ ದೇವ್ರಂತ ಅಂದ್ಕೊಟ್ಟವನೆ. ಹಾಗಾಗಿ ಇನ್ನು ಮುಂದೆ ಹೊಸ ಫ್ರೆಂಡ್ಸ್, ಹೊಸ ಲೈಫ್ ಬೇಕಲ್ಲ, ಇರೋರ ಜೊತೆ ನೆಮ್ಮದಿಯಾಗಿದ್ದರೆ ಸಾಕಾಯಿತು. ಇರೋರ ಜೊತೆ ಇವಾಗ ಒಂದು ಗರುಡನ್ನು ಹಾವು ಕೇಳುತ್ತಂತೆ, ಭಾಳ ವಿಶೇಷವಾಗಿ ಹಾವನ್ನು ಗರುಡ ಕೇಳುತ್ತಂತೆ, ಗರುಡ ಚೆನ್ನಾಗಿದೆಯಾ ಅಂತ ಕೇಳುತ್ತಂತೆ. ಇದನ್ನು ಕಣ್ಣದಾಸನ್ ಬರೆದಿರೋದು. ಕಣ್ಣದಾಸನ್ ದೊಡ್ಡ ಕವಿ, ಭಾಳ ವಿಶೇಷ ತಮಿಳಲ್ಲಿ. ಆವಾಗ ಹಾವು ಹೇಳುತ್ತಂತೆ, ಇರೋ ಜಾಗದಲ್ಲಿ, ಗರುಡ ಹೇಳುತ್ತಂತೆ, ಇರೋ ಜಾಗದಲ್ಲಿ ಇದು ಕೇಳಿದರೆ ಎಲ್ಲರೂ ಚೆನ್ನಾಗಿರ್ತಾರಂತ. ಶಿವನ ಕೊಳ್ಳಲ್ಲಿ ಇದ್ಬಿಟ್ಟು ಹಾವು ಗರುಡನ ಚೆನ್ನಾಗಿತ್ತು ಅಂದರೆ ಬಿಡುತ್ತೆ, ತಳಗಡೆ ಇಳಿದ್ಬಿಟ್ಟು ಕೇಳಿ ಹೇಳೋದು ಗರುಡನ ಬಾಯಲ್ಲಿರುತ್ತೆ. ಹಂಗೆ ತುಂಬ ಜನ ಕೇಳ್ತಾರೆ, ಸುಮ್ಮನೆ ಚೆನ್ನಾಗಿದೆ ಅಂತ ಕೇಳ್ತಾರೆ, ಬಂತು ಅಂತ ಕೇಳೋಕ್ಕಲ್ಲ. ಎಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎದುರುಗಡೆ ಬಂದು ಕೇಳಿ ಉತ್ತರ ಕೊಡ್ತೀವಿ. ಅವ್ರ ಜಾತಕ ಕೇಳಿ ಅವ್ರು ಸಾವು ಯಾವತ್ತು ಬರುತ್ತೆ ಅಂತ ಹೇಳ್ತೀನಿ. ಸರ್ ಎಷ್ಟೋ ಜನಕ್ಕೆ ಮಕ್ಕಳು ನಿಮಗೆ ಹುಟ್ಟಿಲ್ಲ ಅಂತ ಹೇಳಿದ್ದೀನಿ. ಇಂಥ ಸಬ್ಜೆಕ್ಟು ನನ್ನ ಆಪ್ಷನ್ ನಡೆದವೆ, ಒಪ್ಕೊಂಡಿರ್ತಾರೆ ಮಕ್ಕದ ಮೇಲೆ. ಹೌದು, ಕೇಳಕ್ಕೆ ಬಂದಿರೋದು ಅವ್ರು ದುಡ್ಡು ಕೊಟ್ಟು ಅವ್ರ ಜಾತಕ ಕೇಳಕ್ಕೆ ಬಂದ, ನಾನ್ಯಾಕೆ ಸುಳ್ಳು ಹೇಳ್ರಿ ಸರ್? ಅವ್ರು ದುಡ್ಡು ಕೊಟ್ಬಿಟ್ಟು ಅವ್ರು ನನ್ನ ಬಗ್ಗೆ ಹೇಳಕ್ಕೆ ದುಡ್ಡು ಕೊಟ್ಟಿರ್ತಾರ? ಅವ್ರ ಬಗ್ಗೆ ಅವ್ರು ದುಡ್ಡು ಕೇಳಕ್ಕೆ ಬಂದವ್ರೆ. ನಿಮ್ಮ ಮಗು ನಿಮಗೆ ಹುಟ್ಟಿಲ್ಲ ಅಂತ ಹೇಳ್ತೀನಿ. ಇಂಥವು ಕೂಡ ನನ್ನ ರೆಕಾರ್ಡ್ ಆಗಿದ್ದಾವೆ. ಎಷ್ಟೋ ಜನ ಕೇಳಿದ್ದೀನಿ ನನ್ನ ಲೈಫಲ್ಲಿ. ಹೆಂಗೋ ನೆಮ್ಮದಿಯಾಗಿ ಅವ್ರ ಪಾಡಿಗೆ ಅವ್ರು ಬದುಕ್ತಾ ಇರ್ತಾರೆ ಸರ್. ಅವ್ರು ಕೇಳಕ್ಕೆ ಬರ್ತಾರೆ ಸರ್, ಎಲ್ಲವೂ ಬರುತ್ತೆ. ಒಬ್ರಿಗೆ ಹೇಳಿದ್ದೀನಿ, ನನ್ನ ಲೈಫಲ್ಲಿ ಒಂದು ಮಿರಾಕಲ್ ಘಟನೆ ನಡೀತಿದೆ. ಮಿರಾಕಲ್ ಅಂದರೆ ಮಿರಾಕಲ್, ಹುಡುಗಿರೇ ಮದುವೆ ಆಗ್ಬಿಟ್ಟಾರೆ. ನಾನು ಒಂದ್ಸರಿ ಹೇಳ್ತೀನಿ, ನೀವೇ ಮದುವೆ ಆಗ್ಬಿಟ್ಟಿರ ಅಂತ ಹೇಳ್ತೀನಿ. ಹೌದು ಅಂತ ಹೇಳ್ತಾರೆ. ಇವನ ಗಂಡ ನನ್ನ ಹೆಂಡ್ತಿ ಅಂತಾರೆ. ಮಿರಾಕಲ್ ಘಟನೆಗಳೆಲ್ಲ ನಡೆದವು ನನ್ನ ಆಫೀಸಲ್ಲಿ, ಗೊತ್ತಾ? ಸಾವಿರ ನಡೆದವೆ ಸರ್. ನನ್ನ ಆಫೀಸಲ್ಲಿ ಕೇಳಕ್ಕೆ ಬಂದಿರ್ತಾರೆ, ಸಾವಿರ ನಡೆದೋ ಘಟನೆಗಳು, ಸಾವಿರ ನಡೀತವೆ, ಮುಂದೆನೂ ನಡೀತವೆ. ನಾನು ಹೇಳಿದ ಮಾತು ಸರ್. ಈ ಕಲಿಯುಗ ನಂದು ಗುರುಗಳ ಎಂಡಲ್ಲಿ 4 ಪ್ರಿಡಿಕ್ಷನ್ ನಿಮ್ಮ ಕಡೆಯಿಂದ ಹೇಳಿ. 4 ಪ್ರಿಡಿಕ್ಷನ್ ನಾನು ಅದಾದ್ಮೇಲೆ ನಿಮ್ಮ ಜೊತೆ ಮಾತು ಕುತ್ಕೋತೀನಿ. ಹೇಳಿ. ಮೊದಲನೇದು, ಡಿ ಬಾಸ್ ಯಾವಾಗ ರಿಲೀಸ್ ಆಗ್ತಾರೆ? ಸರ್ ನೋಡಿ, ನನಗೆ ಅವ್ರ ಫ್ಯಾಮಿಲಿ ನಂಗೆ ಚೆನ್ನಾಗಿ ಪರಿಚಯ, ಭಾಳ ದೊಡ್ಡ ಚೆನ್ನಾಗಿ ಪರಿಚಯ, ಭಾಳ ಅದ್ಭುತವಾಗಿ. ನಾನು ಓಪನಾಗಿ ಹೇಳ್ತೀನಿ, ಅವ್ರಿಗೆ ಯಾವಾಗಲೂ 8 ಆಗಲ್ಲ, 9 ಆಗಲ್ಲ ಅವ್ರ ಡೇಟಿಗೆ. ಅವ್ರು ಅದೇ ತಿಂಗಳಲ್ಲಿ ಮತ್ತೆ ಲಾಕ್ ಆಗಿದ್ದಾರೆ. ಸಲ ಅದೇ ತಿಂಗಳಲ್ಲಿ ಲಾಕ್ ಆಗಿದ್ದರು. ಅವ್ರು 8ನೇ ತಾರೀಕಲ್ಲಿ ಏನೋ ಒಂದು ಮಾಡ್ಕೊಳ್ತಾರೆ. ಅದಾಗಿ ಬೆಳಿಗ್ಗೆ 9ನೇ ತಾರೀಕು ಅವ್ರು ಅಟ್ಯಾಕ್ ಮಾಡುತ್ತೆ. ಆವಾಗ ರಾನ್ ನಕ್ಷತ್ರಕ್ಕೆ ಟೈಮ್ ಚೆನ್ನಾಗಿಲ್ಲ ಅಂತ ಇತ್ತು. ಆವಾಗ ಅವರು ಮೈಸೂರಲ್ಲಿ ರಾಡಿಸನ್ ಹೋಟ್ಲಲ್ಲೇ ಇರ್ತಾರೆ 100%. ನಮಗೂ ಅವ್ರ ಫ್ಯಾಮಿಲಿ ಮೇಲೆ ಭಾಳ ಗೌರವ. ನಾನು ಈಗಲೂ ಮಾತಾಡ್ತೀನಿ ಭಾಳ ಅದ್ಭುತವಾಗಿ. ಅವರ ಜಾಗದಲ್ಲಿ ವೃಷಭ ಲಗ್ನ 12 ಗಂಟೆ 22 ಮಡಿಕೇರಿ ಹುಟ್ಟಿರೋದು ಜಾತಕ. ಅವ್ರ ಡೇಟ್ ಆಫ್ ಬರ್ತ್ ನನ್ನ ಹತ್ರ ಇದೆ. ನಂಗೆ ಚೆನ್ನಾಗಿ ಜಾತಕ ಇದೆ, ಗೊತ್ತು. ಅವ್ರ ಮನೇದು ಎಲ್ಲರದ್ದು ಜಾತಕ ನನ್ನ ಹತ್ರ ಇದೆ, ಪಕ್ಕ ಇದೆ.
ಈ ವೃಷಭ ಲಗ್ನಕ್ಕೆ ಗುರು ಕೆಟ್ಟನು, ಗುರು ಮತ್ತು ರಾಹು ಕೆಟ್ಟನು, ಮತ್ತು ಉಚ್ಚ ಗುರು ಗ್ರಹ ಇದ್ದರೆ, ಉಚ್ಚ ಶುಕ್ರ ಗ್ರಹ ಇದೆ, ಇದೆಲ್ಲ ತಲೆನೋವೇನೆ. 2027ಕ್ಕೆ ಆ ಗುರುದಶ ರಾಹು ಭಕ್ತಿ ಮುಗಿದೈತೆ. 100% ಅಲ್ಲಿಂದ ಆಚೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗುತ್ತೆ. 2027 ಅಪ್ರಾಕ್ಸಿಮೇಟ್ ಯಾವ ತಿಂಗಳು? ನಿಯರಾಗಿ ಒಂದು 6-7 ತಿಂಗಳು, 6ನೇ ತಿಂಗಳು, 1 ವರ್ಷ ಅಂತ ಜೂನ್ ಜುಲೈ ಆಜುಬಾಜು ಇದೆ ಅನ್ಸುತ್ತೆ. ನನಗೆ ಗೊತ್ತಿರೋದು ಅವಾಗಲೇ. ಆ ಟೈಮಲ್ಲಿ ರಿಲೀಸ್ ಆಗ್ಬೋದು. ಹಾಗೆ ನಾನು ಪ್ರಿಡಿಕ್ಷನ್ ಮಾಡಿದ್ದೆ. ಬೇಲಾಗೋದು ನಾನೇ ಪ್ರಿಡಿಕ್ಷನ್ ಮಾಡಿದ್ದೆ. ಮತ್ತೆ ನಾನು ಒಂದ್ಸರಿ ಯಾರೋ ಕೇಳ್ತಾರೆ, ನಾನು ಹೇಳೋಕ್ಕೆ ಇಷ್ಟಪಡೋದು ಕೇಳ್ತಾರೆ. ನಾನು ಭದ್ರಕಾಳಿ ಮುಗಿಸಿ ಬರ್ತಾ ಇದೆ, ತೊಪ್ಪೂರು ಟೋಲ್ನ ದಾಟಿ ನಾನು ಕೇಳ್ತಾರೆ, ಇಲ್ಲ ಮತ್ತೆ ಹೋಗ್ತಾರೆ ಒಳಗಡೆ ಅಂತ ಹೇಳ್ತೀನಿ. ಮತ್ತೆ ಹೋಗ್ತೀರಂತ ಮೊನ್ನೆ ಅವರೇ ಮತ್ತೆ ಫೋನ್ ಮಾಡಿದರು, ಏನಿದು ಅಂತ. ಯಾರೋ ದರ್ಶನ್ ಬಗ್ಗೆ ಟಿ ವಿಲಿ ಕೇಳ್ತಾರೆ. ನಾನು ದರ್ಶನ್ ನೋಡಿದೆ, ಅವರು ಜೈಲಿಗೆ ಹೋದ್ರು, ಬಿಗ್ ಬಾಸ್ ನೋಡಿದೆ, ಬಾಗ್ಲಾಕಿದ್ರು ಅಂತ. ಆವಾಗ ನಾನು ಹೇಳ್ತೀನಿ, ಅಣ್ಣ ನನ್ನ ಪ್ರೋಗ್ರಾಮನ್ನು ನೋಡಬೇಡ ಅಂತ. ಅದು ಮಿಲಿಯನ್ ಗಟ್ಟಲೆ ಕಿತ್ಕೋಗಿದ್ದೆ ಆ ಮಾತಲ್ಲಿ. ಅದಾದಮೇಲೆ ಅವ್ರ ಕುಟುಂಬದವರೇ ಫೋನ್ ಮಾಡಿದರು. ಅವಾಗ ನಾನು ಹೇಳಿದೆ, ಸಖತ್ತಾಗಿ ಅವನಿಗೆ ಉತ್ತರ ಕೊಟ್ಟಿದ್ರು ಅಂದರು ಅಂದೆ. ಹಾಗಾಗಿ 2027 ಜೂನ್ ಜುಲೈ ಹೆಂಗೆ ಆಗುತ್ತೆ. ಎರಡನೇ ಪ್ರಿಡಿಕ್ಷನ್. ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಟರ್ಮ್ ಚೀಫ್ ಮಿನಿಸ್ಟರ್ ಆಗ್ತಾರೆ. 100ಕ್ಕೆ 100 ಆಗ್ತಾರೆ. ನೆಕ್ಸ್ಟ್ 28 ಎಲೆಕ್ಷನ್ ಆಗ್ತಾರೆ. ತುಂಬ ಒಳ್ಳೆ ರಾಜಕಾರಣಿ ಸಿಕ್ಕಿದ್ದಾರೆ. ತುಂಬ ಬಿಗ್ನೆಸ್ ರಾಜಕಾರಣಿಗಳು ಬೇಕಾಗಿತ್ತು, ಸುಮ್ಮನೆ ಏನೋ ಅನ್ನೋದಿಲ್ಲ. ಡಿ ಕೆ ಶಿವಕುಮಾರ್ ಒಂಥರ ನಮಗೆ ತಿಳಿದ್ರೆ ಕೃಷ್ಣನ ಅವತಾರನೂ ಗೊತ್ತು, ದುರ್ಯೋಧನ ಅವತಾರನೂ ಗೊತ್ತು, ದಾನ ಮಾಡೋದು ಕಾರಣ ಗುಣನೂ ಇದು, ಇಷ್ಟು ಗುಣನೂ ಕೂಡ ಇದ್ದಾವೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಬೆಸ್ಟ್ ರಾಜಕಾರಣಿ, ಕರ್ನಾಟಕಕ್ಕೆ ನಂಬರ್ 1 ರಾಜಕಾರಣಿ ಆಗ್ತಾರೆ. ನೆಕ್ಸ್ಟ್ ಸೀಟ್ ಗೆದ್ದು ಅವರೇ ಫುಲ್ ಕೂತ್ಕೋಬೇಕು. 100% ಯೋಗ ಇದೆ. ಸೆಂಟ್ರಲಲ್ಲಿ ನೆಕ್ಸ್ಟ್ ಟರ್ಮಲ್ಲಿ ಮೋದಿ ಕಂಟಿನ್ಯೂ ಆಗ್ತಾರೆ? ಡೌಟ್ ಇದೆ. ಮೋದಿ ಡೌಟ್ ಇದೆ, BJP ಡೌಟ್ ಇದೆ? ಎರಡೂ ಡೌಟ್ ಇದೆ. ಲಾಸ್ಟ್ ಯಾಕೆಂದರೆ ತಮಿಳಲ್ಲಿ ವಿಜಯ್ ಒಂದು 40 ಸೀಟ್, 35-40 ಸೀಟ್ MP ಹೊಡಿತಾರೆ ವಿಜಯ್. ಪಕ್ಕ ತಮಿಳ್ನಾಡು ಸ್ಕ್ರೀನ್ ಶಿಪ್ ಮಾಡೋ ತಾಕತ್ತಿದೆ. ಅವ್ರು BJP ಜೊತೆ ಹೋಗೇ ಇಲ್ಲ. ಕಾಂಗ್ರೆಸ್ ಜೊತೆ 40 ಸೀಟ್ ಈಜಾಗಿ ಬಂತು. ಕರ್ನಾಟಕದಲ್ಲಿ ಒಂದು 28 ಸೀಟ್ MP ಇರ್ಬೋದೇನೋ. 15-20ವರೆಗೂ ಹೋಗ್ಬಿಡ್ಬೋದು. ಅಲ್ಲಿಗೆ 60 ಸೀಟ್ ಆಯಿತು. 330 ಸೀಟ್ ಇದ್ದರೆ ಸಾಕು. ಕೇರಳ ಕನ್ಫರ್ಮ್ BJP, ಕಾಂಗ್ರೆಸ್ ಅಲ್ಲಿ ಆರಾಮಾಗುತ್ತೆ. ಭಾಳ ವೈಬ್ರೇಷನ್. ಆಲ್ಮೋಸ್ಟ್ಲಿ BJP ಎಲ್ಲ ಸಿನಿಮಾ ನಟರನ್ನ ಎಲ್ಲ ರಾಜ್ಯದಲ್ಲೂ ಕೂಡ ಇಬ್ಬಿಬ್ಬರನ್ನ ಕರೆದು ಮಾತಾಡಿಸ್ತಾರೆ, ನೀನು ನೆಕ್ಸ್ಟ್ ನಮ್ಗೆ ಕ್ಯಾನ್ವಾಸ್ ಮಾಡಬೇಕು ಅಂತ. ಹಾಗಾಗಿ ಕರ್ನಾಟಕದಲ್ಲಿ 2 ರಾಜಕಾರಣಿಗಳು ಮಾತಾಡ್ಕೊಂಡು ಬಂದರೆ ಯಾವ ಟಿ ವಿಗೂ ವೈರಲ್ ಆಗಿಲ್ಲ, ನನಗೆ ಗೊತ್ತು. ಅದು ಕರ್ನಾಟಕದಲ್ಲಿ 2 ಸಿನಿಮಾ ನಟರು ಹೋಗಿ ಮಾತಾಡ್ಕೊಂಡು ಬಂದ್ದಾರೆ ಅಮಿತ್ ಶಾನ್ ಹತ್ರ. ನನಗೆ ಗೊತ್ತು, ನಾನು ವೈರಲ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾವ ಟಿ ವಿಗೆ ರಿಪೋರ್ಟರ್ ಸಿಕ್ಕಿಲ್ಲ. ಎಲ್ಲ ರಾಜ್ಯದಲ್ಲೂ ಕೂಡ ಕ್ಯಾನ್ವಾಸ್ ಮಾಡಿದ್ರು. ನೋಡಿ, ಅಣ್ಣಾಮಲೈನ ನೀಟಾಗಿ ಬಿಡಿಸ್ತಾರಂತ ಗೊತ್ತಿತ್ತು. ಅಣ್ಣಾಮಲೈನ BJP ಬಿಡಿಸಿ ತಮಿಳ್ನಾಡಿಗೆ ಓಟ್ ಹಾಕಲ್ಲಂತೆ BJP ಕರ್ಕೊಬಂದರು. ಮೆತ್ತಗೆ ರಜನಿಕಾಂತ್ ಮಗಳು ಸೇರ್ಕೊತಾವ್ರೆ. ರಜನಿಕಾಂತ್ ವೈಫ್ ಕೂಡ ಒಂದು ಪಕ್ಷ ಕಟ್ಟಿದ್ದಾರೆ. ಮೆತ್ತಗೆ ಒಂದೇ ಪಕ್ಷ, ಅದು ರಜನಿಕಾಂತ್ ಪಕ್ಷನ ಥರ ಮಾಡಿಬಿಡ್ತಾರೆ. ಆಮೇಲೆ 100% ಓಟ್ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ. ಆದರೆ MP ಆಗಲ್ಲ. ಅದು MP ಆಗಲ್ಲ. ಯಾಕಂದರೆ ವಿಜಯ್ ಫಾಲೋವರ್ಸ್ ಜಾಸ್ತಿ ಆಗಿದ್ದಾರೆ. ಭಾಳ ಅದ್ಭುತವಾಗಿದೆ. ವಿಜಯ್ ಜಾತಕ ಸಖತ್ತಾಗಿದೆ. ಟಂಪ್ಗೆ ಪೈಪೋಟಿ ಕೊಡ್ಬೋದು. ವಿಜಯ್ ಜಾತಕದಲ್ಲಿ ಟಂಪ್ಗೆ ಪೈಪೋಟಿ ಕೊಡ್ಬೋದು. ನಾನು ಹೇಳಿದೆ, ನರೇಂದ್ರ ಮೋದಿನೇನಾದ್ರು ವಿಜಯ್ನೇನಾದ್ರು CM ಅನ್ನೋ ಥರ ಏನಾದ್ರು ಅನೌನ್ಸ್ಮೆಂಟ್ ಮಾಡಿಬಿಟ್ರೆ ಕಾಂಗ್ರೆಸ್ಸಲ್ಲಿ ಸಾಲಿಡ್ ಬಿಡೋ ಹಾಕ್ಬೋದು. 280 ಸೀಟ್ 230 ಸೀಟ್ ಹೊಡೆದ್ಬಿಟ್ಟು ಪಕ್ಷದ ಸೇರಿಸ್ಕೊಂಡು ಅಧಿಕಾರಕ್ಕೆ ತರ್ಬೋದು. ಲಾಸ್ಟ್ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗ್ತದೆ. ನಿಮ್ಮ ಪ್ರಕಾರ ಟಾಕ್ಸಿಕ್ ಪ್ರಿಡಿಕ್ಷನ್ ಏನು? ಅವರೇಜ್ ಲಾಸ್ ಆಗಲ್ಲ, ಲಾಭ ಆಗಲ್ಲ. ಬರೋರಿಗೆಲ್ಲ ಟೈಮ್ ಬೇಕಲ್ಲ, ಬಂದು ಒಯ್ತಾ ಇರ್ತಾರೆ. ಅವ್ರು ಬರೋಕ್ಕೆ ಟೈಮ್ ತಗೋತವ್ರೆ. ಏನಕ್ಕೆ ಹಂಗೆ ಅನ್ಸುತ್ತೆ ನಿಮಗೆ? ಸರ್, ಮುನ್ಸೂಚನೆಗಳು ಇಷ್ಟೊತ್ತಿಗೆ ಬರಬೇಕಾಗಿತ್ತು. ಜನಕ್ಕೆ ಏನಾಗುತ್ತೆ ಅಂದರೆ, ಇವಾಗ ಸಿನಿಮಾ ಕ್ರೇಜ್ ಹೋಗ್ಬಿಟ್ಟಿತ್ತು, ತುಂಬ ಹೋಗ್ಬಿಟ್ಟಿತ್ತು. ಮಾರ್ಕೆಟಿಂಗಿನೇ ಗಿಮಿಕ್ ನಡೀತಿರೋದು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ನೆಲ್ಲ ಕೊಂಡ್ಕೊತಾರೆ. ಸೂಪರ್ ಸಿನಿಮಾ ಅಂತ ಹೋಗ್ತಾರೆ, ಥಿಯೇಟ್ರಲ್ಲಿ ಹೋದ್ರೆ ತಲೆನೋವು ಬರ್ತಿರುತ್ತೆ. ಈ ಥರ ಆಗುತ್ತೆ. ಎಲ್ಲ ಕಮರ್ಷಿಯಲ್, ಬ್ರೈನು ಕೂಡ ಕಮರ್ಷಿಯಲ್ಲು ಎಲ್ಲ. ಇವಾಗ ನೋಡಿ ಸರ್, ನಮ್ಮಂಥವ್ರಿಗೆಲ್ಲ ಟೈಮೇ ಇರಲ್ಲ. ಹೋಗಿ 3 ಅವರ್ ಕುತ್ಕೋಬೇಕು ಅಂದರೆ 1 ಅವರ್ ಬೆಂಗಳೂರು ಟ್ರಾಫಿಕ್, 3 ಅವರ್ ಥಿಯೇಟ್ರು, ಅದು ಇದು ತಿನ್ಕೊಂಡು 5 ಅವರ್ ಟೈಮನ್ನ ಎಲ್ಲಿ ಕೊಡೋಣ ಒಂದು ದಿವಸದಲ್ಲಿ. 8 ಅವರ್ ಡ್ಯೂಟಿ ಮಾಡಬೇಕು. 5 ಅವರ್ಸ್ ಹೋದರೆ ಅಲ್ಲಿ ತಕ್ಕಂಥ ಬ್ರೈನ್ ಇರೋನು ವರ್ಕ್ ಮಾಡಿರ್ಬೇಕು. ಏನೋ ಒಂದು ಈಗ SS ರಾಜಮೌಳಿ ಪಿಕ್ಚರ್ ನೋಡ್ತೀವಿ. ಪಿಕ್ಚರ್ ಫೇಲ್ಯೂರ್ ಆದರೂ ಕೂಡ ಒಂದು ಸಾಂಗ್ಸು, ಎಡಿಟರು, ಕ್ಯಾಮ್ರಾನೋ, ಸ್ಕ್ರೀನೋ ಇರುತ್ತೆ. ಏನೂ ಇರಲ್ಲ. ಇನ್ನೂ ಮತ್ತಂದು ಕೊಲೆ ಮಾಡ್ತಾಯಿಲ್ಲ ಇರೋದು. ಇವತ್ತಿನ ಕಾಲದಲ್ಲಿ ಕೊಲೆ ಮಾಡೋಕ್ಕಾಗತ್ತಾ? ಜ್ಞಾನವನ್ನು ಕೊಲೆ ಮಾಡಿಸ್ಬೇಕು, ಜ್ಞಾನನ ಇಂಪ್ರೂವ್ಮೆಂಟ್ ಮಾಡ್ಬೇಕು. ಅಂಥ ಕಥೆಗಳು ಬರಬೇಕು ಸಿನಿಮಾದಲ್ಲಿ. ಇವತ್ತು ಆ ಥರದ ಕಥೆಗಳು ಬೇಕು. ಇಲ್ಲ, ನೀವು ಕತೆ ಬರೆದಿರಲ್ಲ ಗುರುಗಳೇ ಒಂದು ಸಿನಿಮಾಗೆ? ನಾನು ಹೋಗಿ ಬರದೆ ಟೈಮ್ ಇಲ್ಲ. ಬರ್ದಿದ್ರಲ್ಲ, ನಾನೆಲ್ಲ ತೆಗೆದು ಕ್ರಿಮಿನಲ್ ಬ್ರೈನ್ನೇ, ಪಾಸಿಟಿವ್ ಎಲ್ಲ ಇರಲ್ಲ. ಇವಾಗ ಈಗ ಹೇಳಿದ್ರೆ ಲಾಂಗು ಮಚ್ಚು ಕೊಲೆ ಮಾಡ್ತಾರೆ ಅಂತ, ಈಗ ಮತ್ತೆ ಕ್ರಿಮಿನಲ್ ಅದೇ ಸ್ಟೋರಿ ತತ್ತಾರೆ ಇನ್ನೂ. ಅದು ವರ್ಕ್ ಆಗ್ತಾಯಿಲ್ಲ. ಇವಾಗ KGF ಅಲ್ಲಿ ಲಾಸ್ಟ್ ಶೂಟ್ ಮಾಡ್ತಾರೆ, ಅವಶ್ಯಕತೆ ಇತ್ತು. ಇವಾಗ ಎಲ್ಲ ಪಿಕ್ಚರ್ಲಿ ಹೆಂಗೆ ಗೊತ್ತಾ,
ಎತ್ತಿನ ಗಾಡಿಲೂ ಕೂಡ AK-47 ತಗೊಂಡು ಶೂಟ್ ಮಾಡ್ತಿರ್ತೆ. ಎತ್ತಿನ ಗಾಡಿಗೂ AK-47 ಏನು ಸಂಬಂಧ ಲಾಸ್ಟಲ್ಲಿ? ಈ ಥರ ಹೋಗ್ಬಿಟ್ಟಿದ್ದೆ. ಎತ್ತಿನ ಗಾಡಿಗೂ AK-47 ಎತ್ತಿನ ಗಾಡಿಗೂ ಶೂಟ್ ಮಾಡಿ ಗಾಡಿ ಕಿತ್ಕೋಗುತ್ತೆ ಅಂತ ಗೊತ್ತಿಲ್ಲ, ಥಿಯೇಟ್ರಲ್ಲಿ ಕಿತ್ಕೋಗ್ಬಿಡುತ್ತೆ ಅಂತ ಜನದ ಪ್ಲ್ಯಾನ್ಗಳು. ಅವ್ನು ಹಂಗೆ ತೋರ್ಸಾನೆ. ಸರ್ ಇಲ್ಲಿ ನೋಡಿ, ಸಿನಿಮಾ ಎಲ್ಲ ಕಡೆ ಡಬ್ಬೆ ಇರುತ್ತೆ. ನೀವು ಬಾಹುಬಲಿ ಪಿಕ್ಚರ್ ನೋಡಿರ್ಬೋದು. ಬಾಹುಬಲಿ ಒಬ್ಬ ಜ್ಯೋತಿಷನ್ ಹೇಳ್ತಾನೆ, ಅವ್ನು ಬರ್ತಾನೆ, ಬಂದು ಬಿಡಿಸ್ಕೊ ಹೋಗ್ತಾನೆ, ಹಂಗಿರುತ್ತೆ, ಬಂದಾಗ ವೈರಾಗುತ್ತೆ ಅಂತಾನೆ. ಅದೇ KGF ನೋಡಿ, ಒಬ್ಬ ಭಿಕ್ಷೆ ಬಿಡೋನು, ಅವ್ನು ಹೇಳ್ತಿರ್ತೀನಿ, ಒಬ್ಬ ಬರ್ತಾನೆ ನಮಗೆ ಬಿಡಿಸ್ಕೊ ಹೋಗ್ತಾನೆ. ಅಲ್ಲಿ ಜ್ಯೋತಿಷನ್ ಹೇಳ್ತಾನೆ, ಇಲ್ಲಿ ಭಿಕ್ಷೆ. ಒಂದೇ ಲೈನ್ ಬೇರೆ ಥರ ಇರುತ್ತೆ ಅಷ್ಟೇ, ಸೇಮ್ ಲಾಜಿಕ್. ಕತೆ ಇನ್ನೇನು 100 ತರೋಕ್ಕಾಗಲ್ಲ ಸರ್, ಭಾಳ ಕಷ್ಟ ಇದೆ. ಕತೆಗಳು ತರೋಕ್ಕಾಗಲ್ಲ, ಕಷ್ಟ ಇದೆ. ಇವಾಗ ಎಲ್ಲಿ ನಿಮ್ಮ ಪ್ರಕಾರ ಟಾಕ್ಸಿಕ್ ಆವ್ರೇಜ್ ಅವರೇಜ್ ಅಂದರೆ ಒಂದು 90%, 80% ಅಂತೂ ಕೊಡ್ಬೋದು ಸರ್. ಓಕೆ. ಈಗ ಈ ವರ್ಷ ಬಿಗ್ ಬಾಸಿಗೆ ಕರೆದ್ರೆ ಮತ್ತೆ ಹೋಗ್ತೀರಾ? ಹೋದ್ರೆ ನಾನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ರಿಯಲ್ ಆಗಿದ್ದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಂದರೆ ಜಗಳಕ್ಕೆ ಹೋಗಲ್ಲ. ಬಿಗ್ ಬಾಸ್ ಜಗಳ ಬೇಕಾಗಿಲ್ಲ. ಕರೆದ್ರೆ ನೀವೇನು ಜಗಳ ಮಾಡಿಲ್ವಾ ಸರ್? ನಾನು ಹೋಗಿ ಏನು ಮಾಡಲಿ ಸರ್? ನನ್ನನ್ನು ನಾನು ಫಸ್ಟಿಂದ ಕರಿತಾಯಿದ್ರು ಸರ್. ನೀವು ಹೋಗೋ ಸೀಸನ್ಗಿಂತ ಮುಂಚೆನೂ ಕರಿತಾಯಿದ್ರು. ನನಗೂ ನಾನು ಬರಲ್ಲ ಸರ್, ನಾನು ಪೇಮೆಂಟ್ ಕೊಡಿ ಅಂದರೆ. ಪೇಮೆಂಟಲ್ಲಿ ಯಾವಾಗ ನೀವು ದಿನಕ್ಕೆ 3 ಲಕ್ಷ ಕೇಳಿದ್ರೆ ಯಾರು ಕೊಡ್ತಾರೆ ಸರ್? ಒಂದು ಹೇಳ್ತೀನಿ ಕೇಳಿ ಸರ್, 3 ಲಕ್ಷ ಕೊಡ್ಬೇಕು ಸರ್, ಯಾಕೆ ಕೊಡಬಾರ್ದು? ಒಬ್ಬರಿಗೆ ದಿನಕ್ಕೆ 3 ಲಕ್ಷ ಕೊಟ್ಬಿಟ್ರೆ ಉಳಿದಿದ್ದ ಖರ್ಚು ಎಲ್ಲಿಂದ ನೋಡ್ಕೊಳ್ಳೋದು? ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಅದಕ್ಕೆ ಇವಾಗ ಜನ ಬರ್ತಾನೆ ಮಾಮೂಲಿ ಆಡಿಯನ್ಸ್ ತಗೋತಾವ್ರೆ. ಅದು ಲಾಜಿಕ್. ಅದು ಹುಚ್ಚಿನ ಮೊದಲು ಉಂಡವನೇ ಜನ ಹೋಗಕ್ಕೆ ರೆಡಿ ಇಲ್ಲ. ಅವಾಗ ನಾನು ಅವ್ರಿಗೆ ಓದೆ ಸರ್, ಕಷ್ಟ ಆಗುತ್ತೆ ಸರ್. ಇವಾಗ ಭಾಳ ಬಿರಾಕಲ್. ಬಿಗ್ ಬಾಸ್ ಮನೆಗೆ ಹೋಗಿ ಏನು ಕಲ್ತ್ಕೊಬರೋದೇನಿಲ್ಲ, ಕಲಿಯೋದು ಏನಿಲ್ಲ. ಭಾಳ ಅದ್ಭುತವಾಗಿ ಅದನ್ನು ನಾನು ಒಂದು ಖುಷಿ ಓದೋಲ್ಲ ಇಂಥ ಒಂದು ಪ್ರೋಗ್ರಾಮ್ ಅನ್ನೋ ಒಂದು ಖುಷಿ 100%. ಜನ ಎಂಜಾಯ್ ಮಾಡ್ತಾರೆ, ಅದ್ಭುತವಾಗಿ ಎಂಜಾಯ್ ಮಾಡ್ತಾರೆ ಸರ್. ಅಲ್ಲೇನು ಗೊತ್ತು ಸರ್, ಬೇಡದಿರೋದು ಮಾತ್ರ ನಾನು ಭಾಳ ದಿವಸ ಇರ್ತಾನೆ, ಬೇಕಾದ ಮಾತ್ರ ಆಚೆ ಬರ್ತಾನೆ. ಇವಾಗ ನಿಮ್ಗೆ ಕರ್ಕೊಂಡು ಹೋಗ್ಬೇಕು ಅಂತಂದ್ರೆ ಎಷ್ಟು ಕೊಡ್ಬೇಕು ವಾರಕ್ಕೆ ಪೇಮೆಂಟು? ನನಗೆ ಗೊತ್ತಿಲ್ಲ, ಅವ್ರು ಕೇಳಿದಾಗ ಹೇಳ್ಬೋದು. ಕೇಳಿದ ನನ್ನ ಪ್ರಕಾರ ಸರ್, ನೋಡಿ ಸರ್, ನನ್ನ ಅಸ್ಟ್ರಾಲಜಿ ನಾನು ಸೂಪರ್ ಸ್ಟಾರ್ ಸರ್. ನನ್ನ ಅಸ್ಟ್ರಾಲಜಿ ನಾನು ಸೂಪರ್ ಸ್ಟಾರು. ಅವ್ರವ್ರು ಸೂಪರ್ ಸ್ಟಾರ್ ಇರ್ತಾರೆ. ಹಾಗಾಗಿ ನನ್ನ ಸೂಪರ್ ಸ್ಟಾರ್ ನಂಗೆ ಅವ್ರು ಬೆಲೆ ಕಟ್ಕೊಡ್ಬೇಕು. ಹೆಸ್ರಿಗೋಸ್ಕರ ಹೋಗೋಕ್ಕಾಗಲ್ಲ. ನಂಗೆ ಬಿಗ್ ಬಾಸಿಂದ ಬಂದು ನನ್ನ ಅಸ್ಟ್ರಾಲಜಿ ನಾನೇನು ಇಂಪ್ರೂವ್ ಮಾಡ್ಕೊಳಕ್ಕೆ, ಅದು ನನ್ನ ಸ್ಟೈಲು ಸರ್. ಇವಾಗ ನಾನು ಒಬ್ಬ ಬಿಗ್ ಬಾಸಿಗೆ ನಾರ್ಮಲಾಗಿ ಹೋಗೋರಿಗೆ ಅವ್ರೊಬ್ಬರೇ ಇರ್ತಾರೆ. ನನಗೆ ಇಬ್ಬರು ಡ್ರೈವರ್ ಇರ್ತಾರೆ, 5-6 ಜನ ಕೆಲಸದವ್ರು ಇದ್ದಾರೆ, ಆಫೀಸ್ ಬಾಡಿಗೆ ಇರುತ್ತೆ, ಮನೆ ಬಾಡಿಗೆ ಇರುತ್ತೆ, ಕಾರೆಲ್ಲ ಒಂದು 150,000 ಇನ್ಸೂರೆನ್ಸ್ ಎಲ್ಲ ಯಾರು ಕಟ್ತಾರೆ, ಟೈರೆಲ್ಲ ಬ್ಲಾಕ್ ಆಗಿರ್ತವೆ. ಒಂದೊಂದು ಟೈರ್ ನಾವು ಎಲ್ಲ ಕಾರ್ಗೂ ಟೈರ್ ಚೇಂಜ್ ಮಾಡ್ಕೊಂಡು ಬಿಗ್ ಬಾಸ್ ದುಡ್ಡನ್ನು 4 ವಾರದ ಕಟ್ಟಬೇಕು. ಅವು ಗೊತ್ತಿಲ್ಲದಲ್ಲೇ ಯೂಟ್ಯೂಬ್ ಇನ್ಸ್ಟಾಗ್ರಾಮಲ್ಲಿ ಅಯ್ಯೋ ಅಷ್ಟು ಕೋಟಿ ಕೊಟ್ಟರು, ಇಷ್ಟು ಕೋಟಿ ಕೊಟ್ಟು ಗೆದ್ದವನಿಗೆ ಅಷ್ಟು ಕೊಡ್ತಾಯಿಲ್ಲ ಕೊಡು. ಸ್ವಲ್ಪ ನಾಲೆಡ್ಜ್ ಇಲ್ಲ ಮಾಡೋರಿಗೆ. ಗೆದ್ದವನಿಗೆ 50% ಕೊಟ್ಟರೆ 35%, 35 ಲಕ್ಷ ಸಿಗುತ್ತೆ. 15 ಲಕ್ಷ ಮುರ್ಕೊಂಡಿರ್ತಾರೆ, 18% ಮುರ್ಕೊಂಡು 35 ಲಕ್ಷನೇ ಅಲ್ಲೇ ಕೊಡ್ತಾರೆ. ಇನ್ನು ವಾರಕ್ಕೆ 5 ಲಕ್ಷ 10 ಲಕ್ಷ ಎಲ್ಲ ಸರ್. ಜನ ನೋಡ್ತಾರಂತ ಏನೇನೋ ಮಾತಾಡಬಾರ್ದು. ಭಾಳ ವಿಶೇಷವಾಗಿ ಉಪ್ಪಿನಕಾಯಿನ ಊಟದ ಥರ ತಿಂದರೆ ತೊಳ್ಕೊಳಕ್ಕೂ ಕರಳು ಕೂಡ ಆಚೆ ಬಂದ್ಬಿಡ್ತಾರೆ. ಆಮೇಲೆ ಹಂಗೆಲ್ಲ ಮಾತಾಡೋರೆಲ್ಲ ಇದ್ದಾರೆ. ಈ ಉಪ್ಪಿನಕಾಯಿ ತಿನ್ನೋರು ತುಂಬ ಜನ ಇದ್ದಾರೆ. ಇನ್ಸ್ಟಾಗ್ರಾಮ್ ನೋಡ್ತಾರೆ. ಇವಾಗ ಇನ್ಸ್ಟಾಗ್ರಾಮ್ ಬಂದ್ಬಿಟ್ಟು ಇದನ್ನೇ ಒಂದು ವೃತ್ತಿ ಮಾಡ್ಕೊಬಿಟ್ಟಾರೆ. ಅಂದರೆ ನಿಮ್ಮಂಥವ್ರು ಹೋಗಿದ್ರೆ ಕರೆಕ್ಟಾಗಿ ಮಾತಾಡ್ತಾರೆ, ಇವರೇ ಗೆಲ್ತಾರೆ, ಇವ್ರು ಚೆನ್ನಾಗಿ ಆಡ್ತಾರೆ ಅಂತ ಬಿಗ್ ಬಾಸ್ ಕಾರ್ಯಕ್ರಮ ಬರೋಕೆ ನಿಮ್ಮ ಪ್ರೋಗ್ರಾಮ್ ನೋಡ್ತೀನಿ. ಯಾಕಂದರೆ ನಿಮ್ಗೆ ಅದ್ರೊಳಗೆ ಆಳ ಗೊತ್ತು, ಎಲ್ಲ ಗೊತ್ತು ಸರ್. ನಾನು ಹೃದಯಪೂರ್ವಕ ಹೇಳ್ತೀನಿ, ಬಿಗ್ ಬಾಸ್ ವಿನ್ನರ್ ನಾನೇ. ಅದು ನಂಗೆ ಸಿಗ್ನಲ್ ಅಂತ ನೋವಿತ್ತು. ಇವಾಗ ಅನ್ನಿಸ್ತೈತೆ ಸ್ವಲ್ಪ ದಿವಸ ಆದ್ಮೇಲೆ ಜ್ಞಾನೋದ ಮೇಲೆ ಅಲ್ಲೆಲ್ಲ ಇರೋಕ್ಕೆ ಹೋಗ್ಬೇಕು, ಗೆಲ್ಲಕ್ಕೆ ಹೋಗ್ಬಾರ್ದು ಅಂತ ಅನಿಸಿದ್ದು. ಗೆಲ್ಲೋ ಕಾನ್ಸೆಪ್ಟ್ ತೆಗೆದ್ರೆ ನಾವು ಲೈಫ್ ಹಾಳಾಗೋಗ್ತೀವಿ. ಇರೋಕ್ಕೆ ಇದ್ಬಿಡ್ಬೇಕು ಸರ್. ನಾನು ಇರೋ ನೀವು ಒಳಗೆ ಹೋಗ್ಬೇಕಾದ್ರೆ ನಿಮ್ಮ ಜಾತಕ ನೋಡ್ಕೊಂಡು ನೀವು ಗೆಲ್ತಿರೋ ಗೆಲ್ಲಲ್ಲ ಅಂತ ನೋಡ್ಕೊಂತಾನೆ ಹಂಗೆ ಗೊತ್ತಿತ್ತು. ನಾನು ಮಿಡ್-ನೈಟೇ ಹೋಗ್ತಂತ ಪ್ರಶಾಂತ್ ಸಂಪರ್ಗೆ 2ನೇ ವಾರ ಹೇಳಿ, ಅಣ್ಣ ನಾನು ಮಿಡ್-ನೈಟೇ ಹೊಡೆಯೋದು, ಬರ್ದಿಟ್ಟು ಕೇಳೋಣ ಅಂತ ಹೇಳಿದ್ದೆ. ನಮಗೂ ಅವ್ರಿಗೆ ಅಗ್ರಿಮೆಂಟು. ಪ್ರಶಾಂತ್ ಇಂತಿಂಥವ್ರು ಹೋಗ್ತಂತ ಮುಂಚೆಲ್ಲ ಒಳಗಡೆ ಹೇಳಿದೆ. ಎಲ್ಲ ಮಾತು ನಿಜ ಆಗಿದೆ ಸರ್. ನನಗೆ ಇರೋ ವರ್ಷ ಸಿದ್ದೀನಿ, ಖುಷಿ ಕೊಟ್ಟಿದ್ದೆ. ಸಣ್ಣ ಪುಟ್ಟ ಬಿಗ್ ಬಾಸ್ ಬಗ್ಗೆ ಏನಾದ್ರು ನೆಗೆಟಿವ್ ಮಾತಾಡಿದರೆ ಅದು ನಿಮ್ಮ ಪ್ರೋಗ್ರಾಮಲ್ಲಿ ಕೇಳಿದ್ವಿ. ನಾನು ಎಂತಿನ ಮಾತಾಡೋಕ್ಕಲ್ಲ. ಇವಾಗ ಅದನ್ನೇನು ಗೊತ್ತಾ, ಅದು ಚೆನ್ನಾಗಿ ಮಾಡಿಕೊಡ್ತಾರೆ. ಸುದೀಪ್ ಅವರಂತೂ ತುಂಬ ಒಳ್ಳೆಯ ಆ್ಯಂಕರಿಂಗು. ಆವಾಗ ನಮ್ಮಿಬ್ರಿಗೂ ಒಂದು ಒಳಗಡೆ ಕ್ರಾಶ್ ಆಗಿತ್ತು. ಅದೇನಾಗುತ್ತೆ, ನನ್ನ ಲೈನಲ್ಲಿ ನನಗೆ ಹೀರೋ ಥರ ಅನಿಸುತ್ತೆ, ಅವ್ರ ಲೈನಲ್ಲಿ ಅವ್ರಿಗೆ ಹೀರೋ ಅನಿಸುತ್ತೆ. ನನ್ನ ಅಷ್ಟೊಂದು ನಾನು ಹೀರೋ ಥರ ನೋಡಿ ಸರ್. ಒಬ್ಬ ಹೀರೋಗೆ ನಮಸ್ಕಾರ ಸರ್ ಅನ್ಬೋದು, ಕಾಲಿಗೆ ಬೀಳಲ್ಲ. ಅದು ನಮಗೆ ಕಾಲಿಗೆ ಬೀಳ್ತಾರೆ ಭಾಳ ವಿಶೇಷವಾಗಿ. ಅದು ವಿಶೇಷವಾದ ಗುಣ. ನನ್ನ ಜ್ಞಾನಕ್ಕೆ ಕಾಲಿಗೆ ಬೀಳ್ತಾರೆ. ಅರೆವರ್ಧನ್ ಹೋಗ್ತಾರೆ ಅಂದರೆ ನಮಸ್ಕಾರ ಸರ್ ಅಂತ ಯಾರು ಭಾಳ ರೇರು. ಬಿಗ್ ಬಾಸ್ಗೆ ಹೋದ್ಮೇಲೆ ನಮಸ್ಕಾರ ಸರ್ ಅಂದರು. ಅದಕ್ಕಿಂತ ಮುಂಚೆ ಗುರುಗಳಂತ ಕಾಲಿಗೆ ಬೀಳೋರು. ನಾನೇ ಇಲ್ದೇ ಇರೋದು ಕುಳ ಬಿಡ್ಕೊಂಡಂತಂಗೆ ಆಯಿತು. ತುಂಬ ಜನಕ್ಕೆ, ನನ್ನ ಫಾಲೋವರ್ಸ್ಗೆ ನಂಗೆ ಬಿಗ್ ಬಾಸ್ಗೆ ಹೋಯ್ದು ಇಷ್ಟ ಇಲ್ಲ ಸರ್. ನಿಮ್ಮ ಸ್ಥಾನ ಅದಲ್ಲ ಅಂತಾರೆ.
ನನಗೆ ಸುಮಾರು ದಿನದಿಂದ ಒಂದು ಡೌಟ್ ಇರೋದಕ್ಕೆ ಕ್ವಶನ್ ಕೇಳ್ತೀನಿ. ಈಗ ನಂದು ಡೇಟ್ ಆಫ್ ಬರ್ತು ಒಂದು ಡೇಟು, ನನ್ನ ಡಾಕ್ಯುಮೆಂಟ್ಸಲ್ಲಿ ನಾನು ಬೇರೆ ಡೇಟು. ಯಾಕಂದರೆ ಅವಾಗ ಸ್ಕೂಲಿಗೆಲ್ಲ ಸೇರ್ಸೋತ್ತಿಗೆ ಸ್ವಲ್ಪ ಒಂದು ತಿಂಗಳಿಂದೆ 1-2 ತಿಂಗಳಿಂದೆಲ್ಲ ಆಗ್ತಾರೆ. ಈಗ ಅದು ಫಾಲೋ ಮಾಡಬೇಕಾ, ಇದನ್ನು ಫಾಲೋ ಮಾಡಬೇಕಾ? ಸರ್ ನೋಡಿ ಸರ್, ಹುಟ್ಟಿದ ಡೇಟ್ ಇದೆಯಲ್ಲ ಅದನ್ನೇ ಫಾಲೋ ಮಾಡ್ಬೇಕು. ಯಾರು ಕೂಡ ಕಟ್ಕೊಂಡು ಗಂಡನಿಗೆ ಅರ್ಚನೆ ಮಾಡ್ಕೊಂಡ್ರೆ ಇಟ್ಕೊಂಡವ್ನಿಗೆ ಯಾರು ಅರ್ಚನೆ ಮಾಡಿಸಲ್ಲ. ಅದನ್ನ ಇಟ್ಕೊಂಡಿರೋ ಥರ ಇದು ಕಟ್ಕೊಂಡಿರೋ ಥರ ಸರ್. ಹುಟ್ಟಿದ ಡೇಟಿಗೆ ಕಟ್ಕೊಂಡು ಗಂಡನ ಥರ ಅದಕ್ಕೆ ಅರ್ಚನೆ ಮಾಡಿಸಿ ಸರ್. ಇಟ್ಕೊಂಡನ್ನು ಯಾರು ಅರ್ಚನೆ ಮಾಡೋಕ್ಕಲ್ಲ, ಗಂಡಂಗೆ ಮಾತ್ರ ಮೆಟ್ತಾ ಹೊಡಿತೇನೆ ಅಂತ. ಈಗ ಡಾಕ್ಯುಮೆಂಟಲ್ಲಿರೋದು ಇಟ್ಕೊಂಡಿರೋ ನಂಬರು, ಹುಟ್ಟಿದ ಡೇಟು ಕಟ್ಟಿರೋ ಗಂಡನ ಥರದ್ದು. ಭಾಳ ಸಂತೋಷ ಗುರುಗಳೇ, ಧನ್ಯವಾದ. ಇಷ್ಟೊತ್ತು ನಮ್ಮ ಸ್ಟುಡಿಯೋಗೆ ಬಂದು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ದೀರಾ. ನಿಮ್ಮ ಜ್ಯೋತಿಷ್ಯ ಜರ್ನಿ ಹೀಗೆ ಮುಂದುವರಿಲಿ. ನೀವು ಹೇಳೋ ಉದ್ದೇಶಗಳು ಏನೇ ಇದ್ದಿರ್ಬೋದು, ಅಥವಾ ನಿಮಗೆ ಒಳ್ಳೆಯದೇ ಹೇಳಬೇಕು ಅಂತಿರುತ್ತೆ, ಬಟ್ ಅದು ಕೆಲವು ಪದಗಳು ಸ್ವಲ್ಪ ನೀವು ಮಾತನಾಡುವ ಭಾಷೆಯಲ್ಲಿ ಮಾತಾಡಬೇಕಾದ್ರೆ ಹಂಗೆ ಬರುತ್ತೆ ಅನ್ನೋದನ್ನು ನೀವು ಸ್ಪಷ್ಟೀಕರಣ ಕೊಟ್ಟಿದ್ದೀರಿ. ಯಾರಿಗಾದ್ರೂ ಹಂಗೆ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ ಅಂತಲೂ ನೀವು ಹೇಳಿದಿರಿ. ತುಂಬ ಖುಷಿ ಆಯ್ತು ತಮ್ಮ ಜೊತೆ ಮಾತಾಡಿ. ಒಳ್ಳೆಯದಾಗಲಿ. ನಾನು ಇನ್ನೊಂದು ಮಾತು ನಾನು ಹೇಳಬೇಕು ಅಂತ ಬಂದಿರೋದು, ಈ ವರ್ಷ 1ನೇ ತಿಂಗಳು 6ನೇ ತಿಂಗಳು ಡೇಂಜರ್ ಅಂತೇಳಿ. 6ನೇ ತಿಂಗಳಂದು ಇಡೀ ಪ್ರಪಂಚನ ಸರ್ವನಾಶ ಆಗೋಯ್ತು. ಬಾಂಬೆಲ್ಲ ಹಾಕಿ ಧ್ವಂಸ ಮಾಡೋಕ್ಕೆ. 8ಕ್ಕೆ ಏನಾಗುತ್ತೆ? 8ಕ್ಕೂ 7ನೇ ತಾರೀಕು ಏನಾರು ಒಂದು ಕೆಟ್ಟದ್ದಾಗುತ್ತೆ. ಆವತ್ತು ಕೂಡ ಪ್ರಪಂಚದಲ್ಲಿ ಯಾರು VIP ಡೆತ್ ಆಗ್ತಾನೆ, ಗೌರ್ಮೆಂಟ್ ರಜಾ ಕೊಡೋಂಥ ಸೀನ್ ಬರುತ್ತೆ. 8ನೇ ತಿಂಗಳಲ್ಲೂ ಕೂಡ ವೆರಿ ಡೇಂಜರ್. 88 ಅನ್ನೋ ನಂಬರ್ಸ್ ತುಂಬ ಹುಷಾರಾಗಿರಬೇಕು. ಈ ವರ್ಷ ಏನು 1 ಮತ್ತು 6, 8 ಡೇಂಜರ್ ನಂಬರ್ ಅಂತ ಹೇಳಿದ್ದೀನೋ, ನೀವು ಬರೆದಿಟ್ಟು ಕೇಳಿ. ಈ ಘಟನೆಗಳೆಲ್ಲವೂ ಕೂಡ 8ನೇ ತಿಂಗಳು ಒಂದು ದಿವಸ ಪ್ರಪಂಚ ನೆಮ್ಮದಿಯಾಗಿದ್ರು ಸಾಕೈತೆ. ಏನು ಬೇಕಾದ್ರೂ ಆಗ್ಬೋದು. 6ನೇ ತಿಂಗಳಲ್ಲೇ ಭೂಕಂಪ ಆಗಿದ್ದು ಎಲ್ಲ A to Z. ನಾನು ಹೇಳಿ ಡೇಟೆಲ್ಲ ಪ್ಲೇಟ್ ಬಿದ್ದಿರೋದು ಎಲ್ಲ ನಡೆದವೆ. 6 ಪ್ಲೇಟು ನಾನು ಹೇಳಿ ಡೇಟಲ್ಲಿ ಬಿದ್ದವೆ. ಹಾಗಾಗಿ 8ನೇ ತಿಂಗಳು ಒಂಚೂರು ಜಗತ್ತನ್ನು ದೇವ್ರು ಕಾಪಾಡಿ ಸಾಕು. ಮನುಷ್ಯರು ಕಾಪಾಡೋಕ್ಕಲ್ಲ, ದೇವರೇ ಕಾಪಾಡೋದು. ದೇವರು ಅಂದರೆ ನೀವೇ, ನಾವಲ್ಲ. ನೀವು ಹೇಳಿದ್ರಿ. ಈಗ ನಾನು ದೇವರಾಗಿರ್ಬೋದು, ಜಗತ್ತಿಗೆ ದೇವರು, ಗ್ರಹಗಳನ್ನೇ ದೇವರು ಅಂತ ಹೇಳ್ತೀನಿ. ಹಾಗಾಗಿ ದೇವರು 8ನೇ ತಿಂಗಳು ತುಂಬ ಕಾಪಾಡ್ರೆ ಒಳ್ಳೆಯದು. ಇಷ್ಟೊಂದಂಗೆ ಈ ಕಾರ್ಯಕ್ರಮ ನೋಡಿದವ್ರಿಗೆ ನನ್ನ ಬ್ರಹ್ಮ ನನ್ನ ಭದ್ರಕಾಳಿ 9 ನಾವರು ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರನ್ನ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡಿ, ಇಡೀ ಕರ್ನಾಟಕ ಜನತೆ ಜಿಂಗ ಲಕ 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 ಅದ್ಭುತವಾದ ಕಾರ್ಯಕ್ರಮ ಮಿಸ್ ಮಾಡಿದ್ರೆ ನೋಡಿ. ಅದರಲ್ಲೂ ಕೂಡ ನಾವಿಬ್ಬರು ಬಿಗ್ ಬಾಸ್ ಮಾಡಿದ್ವಿ. ಕಿರಿಕೀರ್ತಿನವೇ ಹೆಚ್ಚು ಕಮ್ಮಿ ನಾವಿಬ್ಬರು ಒಂಥರ ಅಣ್ಣ ತಮ್ಮ ಥರ ಇದ್ದೀವಿ. ಹಾಗಾಗಿನೇ ಕಿರಿಕೀರ್ತಿ ಕರೆದ ತಕ್ಷಣ ಬರ್ತಾಯಿದ್ದೀನಿ. ಹೆಸರು ಮಾತ್ರ ಕಿರಿಕಿರ್ಬೋದು. ಲೈಫಲ್ಲಿ ನಿಮ್ಮ ಪ್ರೋಗ್ರಾಮ್ ಮಾಡೋದ್ರಲ್ಲಿ ನೀವು ಕಿರಿಕಿರಿಕ್ ಮಾಡ್ಕೊಬಿಡಿ, ಹ್ಯಾಪಿಯಾಗಿರಿ ಅಂತೇಳಿ ಕೈ ಮುಗಿತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ಥ್ಯಾಂಕ್ ಯು. ಇದಾಗಿತ್ತು ಆರ್ಯವರ್ಧನ್ ಗುರೂಜಿಯವ್ರ ಜೊತೆಗಿನ ಮಾತುಕತೆ. ಮತ್ತೊಬ್ಬ ಅತಿಥಿ ಜೊತೆ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್.